ದಿನ 74 ಬೆಳಗ್ಗೆ 11 ಗಂಟೆ. Good morning, Big Boss. Big Boss, good morning. Oh, good morning, villain. ಬೆಳಗ್ಗೆ 11:45. ಈ ತರ ನೆಕ್ಸ್ಟ್ ಐಬ್ರೋ ತೆಗಿಬೇಕು, ಇದೆಲ್ಲ ಬಿಟ್ಟು ಏನ್ ಬಂದ್ರು ಮಾಡೋಣ. ಕೇಳಿಲ್ಲಿ ಇವಾಗ ಕರೆಕ್ಟ್ ಆಗಿ ಸೀರಿಯಸ್ ಆಗಿ ಮಾತಾಡ್ಬೇಕಲ್ಲ ಒಳಗೆ. ಏನು ಐಬ್ರೋನ ಮಾಡಿಸ್ಕೊತೀನಪ್ಪ. ಇಲ್ಲ ಇದು ಕಂಡ್ರೆಪ್ಪೆ ಯಾರೋ ಬಡಿಸ್ತಾರಲ್ಲ. ಹೌದಾ? ಹೇಳಕ್ಕಾಗಲ್ಲ. ಹೆಂಗ್ ಬಡಿಸ್ತಾರೆ? ವಿಲನ್ ಸರಿಲ್ಲ. ಅಲ್ಲ ಹೆಂಗ್ ಬಡಿಸ್ತಾರೆ ಕಂಡ್ರೆ? ಹಿಂಗ್ ಒಂದೊಂದೇ ಕಿತ್ತಾಕ್ಬೇಕು ಅಂದ್ಬಿಟ್ರೆ ಇದೇನೋ ಇದೊಂದು ಟಾರ್ಚರ್ ರೂಮ್ ಅನ್ಕೊಂಡಿದ್ದೀರಾ ಬಿಗ್ ಬಾಸ್ ಕಣೋ. ಅವ್ರು ಹೆಡ್ ಶೇವ್ ಅಂತ ಕೊಟ್ರು ಮಾಡೇ ಮಾಡ್ತಾರೆ ಅವ್ರು. ಏನಾಗುತ್ತೆ ಗೊತ್ತಾ, ಸೂರಜ್ಜು ಅವ್ರ ಧ್ರುವಂತು ಅಶ್ವಿನಿ ಅವ್ರು ಫಸ್ಟ್ ಧ್ರುವ್ಗೆ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾರಂತೆ ಹೆಡ್ ಶೇವ್ ಕೊಟ್ರೆ. ಧ್ರುವಣ ಯಾವ್ದಕ್ ಕಾರಣಕ್ಕೂ ಒಪ್ಪಲ್ಲ. ಏನ್ ಲೇಡೀಸ್ಗಿಂತ ಜಾಸ್ತಿ ಕೇರ್ ಮಾಡ್ತಾರೆ ಕೂದಲು. ಅವ್ರು ಒಪ್ಕೊಬಿಡ್ತಾರ ಅಷ್ಟು ಸುಲಭವಾಗಿ. ಏನಣ್ಣ ಬೇಕಾದ್ರೆ ಹತ್ತಿಗಿತ್ತೆಲ್ಲ ಕರೆದ್ಬಿಡ್ತಾನ ಅಲ್ಲೇ ಕೂದಲು ಹಿಡ್ಕೊಂಡು ಹೋಯ್ತಲ್ಲ. ಕೂದಲು ಬೇರೆ ಉದ್ದಾಗ ಅದನ್ನೇ ಚಾವಟಿ ಗೀಟಿ ಮಾಡ್ಕೊಂಡು ಮೈ ಮೇಲೆ ನೋ ಬಂದ್ರು ಕಣ್ರಿ ಬಜಾರ್ ಅವರು. ಜೇಬಲ್ ಕೈ ಹಾಕಿಲ್ಲ. ಬಜಾರ್ ಭಾಗ್ಯಮ್ಮ ಅಂತವ್ರ ಹೆಸರು. ಆಚೆಗೆ ಹೋದ್ಮೇಲೆ ಭಾಗ್ಯಮ್ಮ ಬಜಾರ್ ಭಾಗ್ಯಮ್ಮನವರು ಎಲ್ಲಿದ್ರು ವೇದಿಕೆ ಮೇಲೆ ಬರಬೇಕು. ಸನ್ಮಾನ ಕಾರ್ಯಕ್ರಮ ಇದೆ. ಬಜಾರ್ ಭಾಗ್ಯಮ್ಮ ಏನೋ ಸ್ವಲ್ಪ ನಮ್ಮ ಕಾವ್ಯ ಸ್ಟ್ರಾಂಗ್ ಮೈಂಡ್ ಆಗಿದ್ದಕ್ಕೆ ಗೆದ್ಕೊಂಡ್ವಿ. ಇಲ್ಲಾಂದ್ರೆ ಇಂಥ ಪಳ್ಳಾರ್ನೆಲ್ಲ ಆಟ ಆಡಿಸ್ಬೇಕಲ್ಲ ಸಾರ್, ಸುಮ್ಮನೆ ಏನು ಆಟನಾ? ಅವರಲ್ಲಿ ಎರಡು ಥರ ಇದೆ. ಒಂದೇನು ಗೊತ್ತಾ, ಸಮ್ಟೈಮ್ಸ್ ಒಳ್ಳೆಯವರು ಹೋಗ್ಬೇಕು, ಆ ಮೂಮೆಂಟಲ್ಲಿ ಕೆಟ್ಟವರು ಆಗ್ತಾರೆ ಅವರು. ಸಂಜೆ 4:30. ಹಲೋ ಹಲೋ ವಿಲನ್. ಹಲೋ ವಿಲನ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಚೆನ್ನಾಗಿದೆ. ರಾಜು, ಅಶ್ವಿನಿ, ಎಸ್ ವಿಲನ್. ಈಗ ನಾನು ನಿಮಗೆ ಕೊಡ್ತಿರೋದು ಲಾಸ್ಟ್ ಚಾಲೆಂಜ್, ಮತ್ತೆ ಇದು ಬೋನಸ್ ಚಾಲೆಂಜ್ ಕೂಡ. ಅಂದ್ರೆ ಈ ಚಾಲೆಂಜ್ನಲ್ಲಿ ಗೆಲ್ಲೋರ್ಗೆ ಸಿಗೋದು ಡಬಲ್ ಪಾಯಿಂಟ್ಸ್. ಐ ರಿಪೀಟ್, ಡಬಲ್ ಪಾಯಿಂಟ್ಸ್. ಸೊ ಥರ್ಡ್ ಚಾಲೆಂಜ್ ಈಸ್, ವಾರ ವಾರ ನಿಮಗೆಲ್ಲ ಡಿಫ್ರೆಂಟ್ ಸ್ಟೈಲ್ನಲ್ಲಿ ಹೇರ್ ಕಟ್ ಮಾಡ್ಕೊಳ್ಳೋದು ತುಂಬ ಇಷ್ಟ ಅಂತೆ. ನನ್ನ ಹತ್ರನೂ ಒಂದು ಹೊಸ ಹೇರ್ ಕಟ್ ಸ್ಟೈಲ್ ಇದೆ, ನೋಡ್ತೀರಾ? ನಿಮ್ಮ ಟೀಮಿಂದ ಯಾರಾದರೂ ಒಬ್ಬ ಪ್ಲೇಯರ್ ಟಿವಿಲಿ ತೋರಿಸಿದ ಸ್ಟೈಲ್ನಲ್ಲಿ ಹೇರ್ ಕಟ್ ಮಾಡ್ಕೊಳ್ಬೇಕು. ನನ್ನ ನೆಕ್ಸ್ಟ್ ಆರ್ಡರ್ ಬರೋವರೆಗೂ ಇದೇ ಹೇರ್ ಸ್ಟೈಲ್ನಲ್ಲೇ ಮೆರಿಬೇಕು. ಚಾಲೆಂಜ್ ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿಯಾಗಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವಿಲನ್. ಮಾರ್ಕ್ ಮೇಲೆ ನೀವು ನಿಲ್ಲಿ. ಅಂದರೆ ಇಲ್ಲಿದ್ದೀನಿ ನಾನು. ಇಲ್ಲಿಂದ ಹಂಗೆ ಬರಬೇಕಲ್ಲ, ನನಗೆ ಸ್ಟ್ರೈಟ್ ಆಗಿ ನಿಂತ್ಕೊಂಡಿದ್ದೀನಿ. ಅಲ್ಲ, ಅಟ್ಲೀಸ್ಟ್ ಮಾರ್ಕ್ ಮೇಲೆ ನಿಂತ್ಕೊಳ್ಳಿ, ಅದಕ್ಕೆ ಅಲ್ವಲ್ಲ ಹಾಕಿ. ಒಂದು ಕಾಲಾದ್ರೂ ಮಾರ್ಕ್ ಮೇಲೆ ಇಡಿ ಅಂತ ಅಷ್ಟೇ. ನಾನು ಅಶ್ವಿನಿ, 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 ಯಾವುದೇ ಕಾರಣಕ್ಕೂ ಇಲ್ಲ. ಅಶ್ವಿನಿ ರಜಾ, ಅದೇಂಗಾಗತ್ತೆ? ಅವ್ರ ಸೌಂಡ್ ಬಂದ್ಮೇಲೆ ನಿಮ್ಗೆ ಬಂದಿದೆ. ಇಲ್ಲ, ಒಂದ್ಸರಿ ಚೆಕ್ ಮಾಡಿ ಚೈತ್ರ. ಇಲ್ಲ ಕ್ಲಿಯರ್ ಆಗಿ ಸಿ. ಅವ್ರು ಆ ಸೌಂಡ್ ಬಂದ್ಮೇಲೆ ಇಲ್ಲ ಚೈತ್ರ, ಅವರು ಸೌಂಡ್ ಬಂದಿದೆ ಅಷ್ಟೇ. ಲೈಟ್ ಬಂದಿದ್ದು ನನ್ನ ಫಸ್ಟ್ ಬಂದಿದೆ ಚೈತ್ರ.
ನನಗೆ ಯಾವ್ದು ಕಾಣಿಸಿದೆ ಅದನ್ನ ಅಲ್ಲ ನಾನು ಹೇಳ್ತಾ ಇರೋದು ಫಸ್ಟ್ ಬಂದಿದ್ದು ನಂದು ಇಲ್ಲ ಸೌಂಡ್ ಮಾತ್ರ ಇಲ್ಲ ಬಂದಿದ್ದು ರಾಜಾ, ಇಲ್ಲ ಇಲ್ಲ ಲೈಟ್ ಬಂದಿದೆ ನಾನು ನೋಡಿದ್ದೀನಿ. ಇವಳು ಬೇರೆ. And we have a bonus. ನಾ ಹೇಳಿನು Yes. Come on. ಕಾಲು ಎಕ್ಸ್ ಮೇಲೆ ಇರ್ಲಿಲ್ಲ. ನಾನು ಚೈತ್ರಂಗೆ ಹೇಳ್ತಾನೆ ಇದೀನಿ ಅದನ್ನ. ಕಾಲು ಎಕ್ಸ್ ಮೇಲೆ ಇರ್ಲಿಲ್ಲ. ಅಲ್ಲಲ್ಲ ಅದಕ್ಕೆ ಒಂದ್ ನಿಮಿಷ ಚೈತ್ರ, ಒಂದ್ ನಿಮಿಷ. ಕಾಲು ಎಕ್ಸ್ ಮೇಲೆ ಇರ್ಲಿಲ್ಲ. ಇತ್ತು ರಾಜಾ, ನಿಮಗೂ ನಾನು ಅದನ್ನೇ ಅಂದೆ. ನೀವು ಹಂಗೆ ಮಾಡಿದ್ರಿ, ನೀವು ಹಂಗೆ ವಾದ ಮಾಡಿದ್ರಿ. ನಂಗೆ ನೀವೇನಂದ್ರೆ ನಂಗೆ ಇದು ಸ್ಟ್ರೈಟ್ ಇಲ್ಲ, ನಾನು ಇಲ್ಲಿ ನಿಂತ್ಕೊಂತೀನಿ ಅಂದ. ಅದಕ್ಕೆ ಒಂದು ಅದೇ ಹೇರ್ ಕಟ್ ಹಿಂಗೆ ಹೊಡ್ಕೊಬೇಕು, ಹಿಂಗೆ ಸೆಂಟರ್. ಅದೇ ಇದ್ರದ್ದು ಡ್ರ್ಯಾಗನ್ ಹೇರ್ ಕಟ್. ಡ್ರ್ಯಾಗನ್ ಹೇರ್ ಕಟ್. ಹೇರ್ ಸ್ಟೈಲ್ ಮಾಡ್ಕೋಬೇಕು ಯಾರಾದ್ರೂ ಒಬ್ರು. ಫಸ್ಟ್ ಬೋನಸ್ ಹೇಳ್ತೀನಿ. 2 ಪಾಯಿಂಟ್ ಸಿಗುತ್ತೆ ನಮ್ಗೆ ಇದನ್ನ ಮಾಡ್ಕೊಂಡ್ರೆ. ಕಂಪ್ಲೀಟ್ ಮಾಡಿದ್ರೆ ಎಕ್ಸ್ಟ್ರಾ 1. ಈಗ ಅವ್ರದ್ದು 2 ಇದೆ. ಈಗ ಬಜರ್ ಒತ್ತಿದ್ ನಾನೇ. ಫುಲ್ ಇದು ಫುಲ್ ಕೂದಲು ತೆಗಿಬೇಕು, ಸೈಡ್ಸ್ ಫುಲ್ ಇಷ್ಟು ಕೋಳಿ ತರ ಬರ್ಬೇಕು. ಏನ್ ಬೋನಸ್ ಕೊಟ್ರು ಅಂತ ಅಲ್ಲಲ್ಲ ಕೊಡ್ಬೋದು ಬಿಡು, ತೊಂದ್ರೆ ಇಲ್ಲ. ಫೈನಲ್ ಗೇಮ್ ಅಲ್ವಾ? ಫೈನಲ್ ಗೇಮ್. ನೋ ನಾಟ್ ಲೈಕ್ ದಟ್. ನಿಮ್ಗೆ ಇದು ಮುಗಿದ ಮೇಲೆ ಏನಾದ್ರು ಇದೆಯಾ ಅಂತ ಹೇಳಿ. ಏನು ಫೋರ್ಸ್ ಇಲ್ಲ. ನನಗೆ ರೆಡಿ. ನಾನು ಈಗಲೂ ಮೇನ್ ಟಾಸ್ಕ್. ಓಕೆ ಓಕೆ ಅಣ್ಣ ಟಾಸ್ಕ್ ಮಾಡ್ಬೇಕು. ಓಕೆ ಅಲ್ಲ ಏನಿಲ್ಲ, ನಾನು ಶೂಟಿಂಗ್ ಅಂತ ಹೇಳಿದ್ದು ಗೊತ್ತಿಲ್ಲ. ನಾವು ಮಾಡಿ ಮತ್ತೆ ಒಂದು ತಿಂಗಳು ಬಿಟ್ಟು ಮಾಡ್ಬೋದು. ಒಂದು ತಿಂಗಳು ಬಿಟ್ಟು ಮಾಡ್ಬೋದು. ನಾನು ಯಾರು ಮಾಡ್ಕೋತಾರೆ ಅನ್ನೋದು ಬೇಸ್ ಮೇಲೆ ಮತ್ತೆ ವಿಲನ್ ಕೊಡ್ಬೋದು, ಆಪೋಸಿಟ್ ಟೀಮ್ನವ್ರಿಗೂ ಕೊಡ್ಬೋದು, ಅಥವಾ ಅವರೇ ಜನ ಕಳಿಸ್ಬೋದು. ಅದೇ 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 ವಿಲನ್ ನಾವು ನಮ್ಮ ತಂಡದ ಜೊತೆ ಮಾತಾಡಿ ಡಿಸೈಡ್ ಮಾಡಿದೀವಿ. ಈ ಟಾಸ್ಕ್ನ ಮಾಡೋದಕ್ಕೆ ನಾವು ಮಾಳು ಅವ್ರನ್ನ ಚೂಸ್ ಮಾಡಿದೀವಿ. ಅವ್ರು ಒಪ್ಕೊಂಡಿದ್ದಾರೆ. ವಿಲನ್ ಈ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಮಾಳು ಅವರು. ನಾವೇ ಕಳಿಸ್ಬೇಕು, ನಾವೇ ಆ ಟೀಮ್ ಅವ್ರಿಗಿಂತ ನಿಮ್ಗೆ ಬೇಜಾರಾದ ಸಂಜೆ 4:50. ಧನು ನಮ್ಮ ಟೀಮ್ಗೆ ಹೇಳ್ತಾ ಇದೀನಿ ನೋಡ್ರಿ. ನಾನೇನಾದ್ರು ಬಸ್ ಹೊಡೆದ್ರೆ ಬಿಗ್ ಬಾಸ್ ಮೇಲೆ ನಾನೇ ಮಾಡ್ಸ್ಕೊಂತ ಇದ್ದೆ. ನಿಮ್ ನೆನ್ನೆ ಹೇಳಿದಿಲ್ಲ ಈ ತರ ಟಾಸ್ಕ್ ಬಂದ್ರೆ ನಾನೇ ಮಾಡ್ಸ್ಕೊಂತೀನಿ ಅಂತ. ಅದು ಕ್ಯಾಪ್ಟನ್ಸಿ ಅಂದ್ರೆ. ಅಣ್ಣ ಬಿಗ್ ಬಾಸ್ ನಾನು ನಿಮ್ನ ಯಾರನ್ನೂ ತಳ್ತಾ ಇರಲಿಲ್ಲ. ನನ್ ಮಾನವನ ನೋಡಿದ್ರೆ ಪಾಪ ಹೊಟ್ಟೆಲ್ಲ ಉರಿತಾರೆ. ನಮ್ ಟೀಮ್ ಕ್ಯಾಪ್ಟನ್ ಆಗಿರುತ್ತೆ. ಅವರೊಂದು ಚಾಲೆಂಜ್ ಅಸ್ಕೇಪ್ ಮಾಡವ್ರೆ. ನಿಮ್ ಟೀಮ್ ಅವ್ರು ಒಂದು ಅಸ್ಕೇಪ್ ಮಾಡ್ಲಿ ನೋಡುವ. ಅದಕ್ಕೆ ಮಾಡ್ತಾ ಇರೋದು ಈಗ ನಮ್ಮ ಟೀಮ್ ಅವರು. ನನ್ ಮಾನವನ ನೋಡಿದ್ರೆ ಪಾಪ ಹೊಟ್ಟೆಲ್ಲ ಉರಿತಾರೆ. ನಾನಾಗಿದ್ರೆ ಅಷ್ಟೇ ಮಧ್ಯದಲ್ಲಿ ನಿಲ್ಲಿಸ್ಕೊಂಡ ಅಣ್ಣನ ಪಾಪ ಜೈ ಜೈ ಮಾಡು, ತಳ್ಬಿಟ್ಟು ಜೈ ಜೈ ಮಾಡು. ಇದೊಂದು ನಿಮಿಷ. ಮಾಳವಣ್ಣ ಫೋಟೋ ಏನಾದ್ರು ಮುಂಚೆನೆ ನೋಡ್ಬಿಟ್ಟಿದ್ರೆ ಸತ್ಯವರು ಒಪ್ತಿರಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ಈಗ ಅವ್ರ ವಿಧಿ ಇಲ್ಲ, ಒಪ್ಕೊಬಿಟ್ಟಿದ್ದಾರೆ, ಅದು ಬೇರೆ ಪ್ರಶ್ನೆ. ಈಗಲೂ ಹೇಳ್ಬೋದು, ಏನ್ ತೊಂದರೆ ಇಲ್ಲ. ಸ್ವಲ್ಪನೇ ತೆಗ್ದು ಏನು ಅರ್ಧ ಆದ್ಮೇಲೆ ಏನು ಹೇಳ್ತೀವಿ ಪುರಾಣಿ? ಮಶ್ರೂಮ್ ಕಟಿಂಗ್ ತರ ಮಾಡಿಸ್ಕೊಂಡ್ಬಿಟ್ಟು ಸುತ್ತ ಹೊಡೆಸ್ಬಿಟ್ಟು ಅಷ್ಟೇ. ಫುಲ್ ಹಿಂದೆ ಫುಲ್ ಅಲ್ವಾ? ಫುಲ್ ಓ ಕೂದಲು ಸುಡ ಕೂದಲು ಹಿಡಿಯತ್ತಿನ ಕುತ್ಕೊಬೇಕು ಸೈಲೆಂಟ್ ಆಗಿ. ಕೂದಲು ಹಿಡಿಯತ್ತಿ ಮಾತ್ಗಿ ತಾಡ್ದೆ. ಏಯ್ ಮಾಲುಗಲ್ಲ ಪಾಪ, ಮಾಲುಗ ಕೇಳಿ. ನೀನ್ ನಂಬ್ತೀಯ ಬಿಡ್ತೀಯ ನಂಗೆ ಗೊತ್ತಿಲ್ಲ. ನಮ್ಮದು ಬಿಟ್ಟ ಅದು ಬೇರೆ ಪ್ರಶ್ನೆ. ನಾವು ಹೊರಗಡೆ ಬರ್ಬೇಕಾದ್ರೆ ಅಲ್ಲಿ ಅಮಾಯಕ ಮಾಡೋಣ ಹಿಡಿದು ಎಲ್ಲರೂ ಅವನ್ನೇ ಬಲಿ ಮಾಡುದು ಅಂತ ಮಾತಾಡ್ಕೊಂಡ್ ಬಂದು ಕೇಳಬೇಕಾರೆ ಟೆಲಿಕಾಸ್ಟ್ ಅಲ್ಲಿ ನೋಡ್ಕೋಬೇಕಾರೆ ಆಚ್ಕೊಂಡ್ಮೇಲೆ ನಾವು ಮಾತಾಡ್ಕೊಂಡು ನೀನ್ ಹಂಗೆ ಮಾಡಿದ್ರೆ ನಾವೇನು ಈಗಲೂ ಎತ್ತೋಗ್ಬೋದು, ಅದು ಬೇರೆ ಪ್ರಶ್ನೆ. ತುಂಬಾ ಜನ ಇದ್ರಲ್ಲ ಬೇರೆಯವರು, ಮ್ಯಾನಿಪುಲೇಟ್ ಮಾಡೋಣ. ಉದ್ದುದ್ದರಾಗಿರೋರೇ ಇದ್ರಲ್ಲ. ಗಂಡು ಮಕ್ಕಳು ಇದ್ರು ಉದ್ದಾಗಿರೋ ಕೂದಲು ಬಿಟ್ಕೊಂಡು, ಹೆಣ್ಮಕ್ಳು ಇದ್ರು. ಯಾಕೆ ಹಿಂಗ್ ಮಾಡ್ಕಂದೆ? ನಂತರ ಫೀಲ್ಡ್ ಅಲ್ಲಿ ಇದ್ದ ನೀನುವೆ ಗುಂಡಲ್ಲೆಲ್ಲ ಮಾರ್ಕೋ ಒಳಗೆ. ಅಶ್ವಿನಿ ಮೇಡಮ್ ಬರೀ ತಲೆ ಮೇಲೆ ಅಷ್ಟೇ ತಾನೇ ಹೇಳಿರೋದು. ಸೇಮ್ ಅಷ್ಟಿಷ್ಟಿದೆ ಅಷ್ಟೇ. ಇಲ್ಲ ಇಲ್ಲ ಇಲ್ಲ, ಮುಖ ಎಲ್ಲ ಇಲ್ಲ, ಬರೀ ಹೇರ್ ಅಷ್ಟೇ. ಅಯ್ಯೋ ಅಷ್ಟು ಕೂದಲು ಕೊಟ್ಟಿರೋ ಮಂಚ ಗಡ್ಡ ಕೊಡಿ ಅಂದ್ರೆ ಕೇಳಿದ್ರು ಕೊಡಲ್ವಾ? ಕೊಡ್ತಾರೆ. ಆದ್ರೆ ಅವ್ರು ಕೇಳಿಲ್ಲ. ಯಾಕೆ ನೀವು ಇದನ್ನ ಬರೀ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀರ? ಅಲ್ಲ ನನಗೆ ಸಿಗ್ಲಿಲ್ವಲ್ಲ ಅನ್ನೋ ಸಂಕಟ. ಅದ ನಿನಗೆ ಯಾಕ ನನ್ನ ಮೇಲೆ ಹಿಂಗ ಗಿಲ್ಲಿ ಸಿಗಿಲ್ಲ ಅಂತ ಕಾಣ ಸುಮ್ಮಿರಾಕ. ನಮ್ ಕಾವ್ಯ ನೋಡಿದ್ಮೇಲೆ ನೀನು ಹಂಗೊಂದ್ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿ ಏನ್ ಲೈನ್ ಹಾಕಿದಿರಲ್ಲ ಅದೇ ತರ ಹಿಂದೆ ಅಷ್ಟೇ ಎದ್ಬಿಡೋಣ. నేను ಮುಗ್ದೆ ಹೋಯ್ತು ಬಿಡು. ಕಮಾನ್ ಮಾಲು, ಸ್ಟ್ರೈಟ್ ಆಗಿ ನಿಲ್ಸು. ಚೆನ್ನಾಗಿ ಆಗ್ಬಿಟ್ಟು ಮಾಡುವಣ್ಣ. ಮುಂಚೆಗಿಂತ ಚೆನ್ನಾಗೆ ಕಾಣಿಸ್ತಾನೆ. ನಾನು ಮಾಡಿಸ್ಕವೆ. ಏನಂತ ಡಿಫ್ರೆನ್ಸ್ ಆಡ್ ಅನ್ಸ್ತಿಲ್ಲ, ಚೆನ್ನಾಗೇ ಅನ್ಸ್ತಿದೆ. ಏನಣ್ಣ ಸೂಪರ್ ಫಿಲಮ್ ಅಲ್ಲಿ ಉಪ್ಪಿಸರ್ ತರ ಕಾಣಿಸ್ತಾ ಇದೆಯಲ್ಲಣ್ಣ. ಆಕ್ಚುಲಿ ಈಗ ಯಾರು ನಿನ್ ಜೊತೆ ಮಾತಾಡಕ್ ಬಂದ್ರೆ ಕೂದಲೆಲ್ಲ ಕುರುಪಾಕ ಸೂಪ್ ಮಾಡಿಸ್ಬಿಟ್ಟು ತೋರ್ಸಲಿ. ಜಿಗ್ಜಾಗ್ ಏನು ಬರಲ್ಲ. ಫೋಟೋ ಸ್ಪೆಸಿಫಿಕೇಶನ್ಸ್ ಎಲ್ಲ ಆಗಲ್ಲ.
ಅಲ್ಲ ನಂಗೆ ಅಷ್ಟೇ ಬರೋದು. ಬರೋದ ಹೆಂಗೆ ನಂಗೆ ಗೊತ್ತಿಲ್ವಲ್ಲ. ನೋಡಿ ಫೋಟೋ ಇಡಿ ಪಕ್ಕದಲ್ಲಿ ತೋರಿಸಿ. ಮುಂದೆ ನೋಡ್ರಿ ಹಂಗಿರ್ಬೇಕು, ಹಿಂದೆ ನೋಡ್ರಿ ಹಿಂಗಿರ್ಬೇಕು. ಹಿಂದೆ ತಿರ್ಗಿ ಕರೆಕ್ಟ್ ಆಗಿ ತಗೊಂಡ್ಬಿಡು. ಚೈತ್ರಕ ಆಗಿದೆ. ಇದೇ ಪೈನಾಪಲ್ ಕಟಿಂಗು. ಮಾಡು. ದಟ್ಸ್ ಕಾಲ್ಡ್ ಸೂಪರ್ ಮಾಡೋಣ. ಮಾಡು. ಗೊತ್ತಿತ್ತಾ ಹಿಂಗ್ ಕಾಣುತ್ತೆ ಅಂತ? ಯಾವ್ದಾದ್ರು ಒಪ್ಕೋತೀನಿ ಒಪ್ಕೋತೀನಿ. ಯಾಕೆ 2 ಪಾಯಿಂಟ್ಸ್ ಇದಾವೆ. ಪಾಯಿಂಟ್ಸ್ 2 ಅದಾವೆ. ಅಕ್ಸೆಪ್ಟ್ ಮಾಡಿ ಕಂಪ್ಲೀಟ್ ಕೂಡ ಮಾಡ್ಕೊಂಡಿದ್ದಾರೆ. ಸಿಟ್ ಕಂಗ್ರಾಟ್ಸ್. ಥ್ಯಾಂಕ್ ಯು. ಸೂಪರ್ ಮಾಡೋಣ. ಗಿಫ್ಟ್ ಅಂತ ಬತ್ತು ನನಗೆ. ಥ್ಯಾಂಕ್ ಯು. ಹಾಕ್ತಾನೆ ಸರಿ. 1.5 ಲಕ್ಷ ರೂಪಾಯಿ ಚೈನು ನೀನೇ ಇಟ್ಕೋ. ಡಿಚ್ಚಿಯ ನಿನಗೆ. ರಾತ್ರಿ 8:15. ಸ್ಮಾಲ್ ಮಿಸ್ಟೇಕ್ ಆಯ್ತು ಕಾಯ್ಡೋ. ಅದು ಸ್ಮಾಲ್ ಮಿಸ್ಟೇಕ್ ಅಲ್ಲ. ಕೊಡ್ತಾರೆ ಗಿಲ್ಲಿ. Good evening, gang members. ವಿಲನ್. ರಾಶಿಕಾ, ವಿಲನ್. ಧನುಷ್ ಮತ್ತೆ ರಘುನ ಕ್ಯಾಪ್ಟನ್ಸಿ ರೇಸಿಂದ ಬ್ಲಾಕ್ ಮಾಡಿ ಈ ವೀಕ್ನ ಫಸ್ಟ್ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ನೀವು ಕ್ವಾಲಿಫೈ ಆಗಿದ್ದೀರಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವಿಲನ್. ಧನುಷ್, ರಘು, ಬೆಟರ್ ಲಕ್ ನೆಕ್ಸ್ಟ್ ವೀಕ್. ಆ್ಯಂಡ್ ನಾವು ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನಿಮಗೆಲ್ಲ. ನನ್ನ ಇಬ್ಬರು ಗ್ಯಾಂಗ್ ಮೆಂಬರ್ಸ್ಗೆ ನಾನೊಂದು ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದೆ. ಸ್ಪಂದನಾ. ಆ ಸೀಕ್ರೆಟ್ ಟಾಸ್ಕ್ನಲ್ಲಿ 2 ಬೇರೆ ಬೇರೆ ಹಂತವಿತ್ತು. ಗ್ಯಾಂಗ್ ಮೆಂಬರ್ಸ್ಗಳಾದ ಅಶ್ವಿನಿ ಆ್ಯಂಡ್ ಗಿಲ್ಲಿ. ಸೀಕ್ರೆಟ್ ಟಾಸ್ಕ್ನ ಫಸ್ಟ್ ಹಂತದಲ್ಲಿ ಕಾವ್ಯ ಅವರನ್ನ ಅಳೋ ಹಾಗೆ ಮಾಡಬೇಕಿತ್ತು. ಮತ್ತೆ ಸೆಕೆಂಡ್ ಹಂತದಲ್ಲಿ ಕಿಚ್ಚನ ಚಪ್ಪಾಳೆ ಫೋಟೋ ಫ್ರೇಮ್ಸ್ನ ಕದ್ದು ಸ್ಟೋರ್ ರೂಮ್ನಲ್ಲಿ ಇಡಬೇಕಿತ್ತು. ಈ ಸೀಕ್ರೆಟ್ ಟಾಸ್ಕ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ ಅಶ್ವಿನಿ ಮತ್ತೆ ಗಿಲ್ಲಿ ಈ ವೀಕ್ನ ಸೆಕೆಂಡ್ ಅಂಡ್ ಥರ್ಡ್ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಆಗಿದ್ದಾವೆ. ಕಂಗ್ರ್ಯಾಚುಲೇಷನ್ಸ್ ಅಶ್ವಿನಿ ಆ್ಯಂಡ್ ಗಿಲ್ಲಿ. ನಮ್ಗಿದು. ಥ್ಯಾಂಕ್ ಯು ವಿಲನ್. ಥ್ಯಾಂಕ್ ಯು ವಿಲನ್. ಆ್ಯಂಡ್ ನಾನು ಕೊಟ್ಟ ಮೊದಲ 2 ಚಾಲೆಂಜ್ಗಳನ್ನು ರಜತ್ ಆ್ಯಂಡ್ ಟೀಮ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ 2 ಪಾಯಿಂಟ್ಸ್ ಸ್ಕೋರ್ ಮಾಡಿದ್ರೆ. ಮತ್ತೆ ಲಾಸ್ಟ್ ಬೋನಸ್ ಚಾಲೆಂಜ್ನ ಅಶ್ವಿನಿ ಆ್ಯಂಡ್ ಟೀಮ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ 2 ಪಾಯಿಂಟ್ಸ್ ಸ್ಕೋರ್ ಮಾಡಿದ್ದಾರೆ. 2 ಟೀಮ್ಸ್ ಮಧ್ಯ ಡ್ರಾ ಆಗಿರೋದ್ರಿಂದ ಕ್ಯಾಪ್ಟನ್ಸಿ ರೇಸ್ನ ಅಡ್ವಾಂಟೇಜ್ 2 ಟೀಮ್ಸ್ಗೆ ಸಿಗುತ್ತೆ. ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ನಾವು ಇಷ್ಟೊಂದು ಕಷ್ಟ ಹಾಕ್ಬಿಟ್ಟು ಮತ್ತೆ ಎರಡು ಟೀಮ್ಗೂ ಅಡ್ವಾಂಟೇಜ್. ನಾವು ಟೀಮ್ ಲೀಡರ್ಸ್ ನಿಮ್ಮ ಟೀಮ್ನಿಂದ ಒಬ್ಬೊಬ್ಬರನ್ನ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಕಂಟೆಂಡರ್ ಆಗಿ ಆಡೋದಕ್ಕೆ ನೀವು ಸೆಲೆಕ್ಟ್ ಮಾಡಬೇಕು. ನಿಮ್ಮ ಟೀಮ್ ಮೆಂಬರ್ಸ್ ಜೊತೆ ಡಿಸ್ಕಸ್ ಮಾಡಿ ಬೆಲ್ ಸೌಂಡ್ ಬಂದಾಗ ಇಲ್ಲಿಗೆ ಬಂದು ಅನೌನ್ಸ್ ಮಾಡಿ. ಆ್ಯಂಡ್ ರಜತ್, ರಾಶಿಕಾ ಮತ್ತು ಗಿಲ್ಲಿ ಆಲ್ರೆಡಿ ಕಂಟೆಂಡರ್ಸ್ ಆಗಿದ್ದಾರೆ. ರಘು ಆ್ಯಂಡ್ ಧನುಷ್ ರೇಸಿಂದ ಬ್ಲಾಕ್ ಆಗಿದ್ದಾರೆ. ಸೊ ಇವರನ್ನ ನೀವು ಕನ್ಸಿಡರ್ ಮಾಡೋ ಹಾಗೆ ಇಲ್ಲ. ದ ಟೈಮ್ ಸ್ಟಾರ್ಟ್ಸ್ ನೌ. ರಾತ್ರಿ 8:20. ನನ್ನ ಕೇಳಿದ್ರೆ ಕಾವ್ಯನ ಕಳ್ಸ್ಕೊಡಿ ಅಂತ ಅಂತೀನಿ. ಮಾಡು. ನಿಮ್ಗೆ ಯಾರು ಅನ್ಸುತ್ತೆ? ನನಗೆ ನಾನು ಕೊಟ್ಟು ನೋಡಿದ್ದೀನಿ. ನೀವೆಲ್ಲರೂ ಒಂದು 9 ಒಬ್ಬರು ಕೊಡಂದ್ರು ನನಗೆ ಓಕೆ. ಈಗ ಇವಳಿಗೂ ಮೆಜಾರಿಟಿ ಅಂತ ಹೇಳ್ತಾಳೆ, ಮಾಡೋರು ಮೆಜಾರಿಟಿಗೂ ಓಕೆ. ನೀವು ಒಬ್ಬರು ಅವ್ರಿಗೆ ಹಾಕಿದ್ದೀರಿ, ಈಗ ಅವರು ಅವ್ರಿಗೆ ಅಂತಾರೆ. ಸೊ ನೀವು ಹೇಳಿ ಏನು ಮಾಡೋಣ ಸರ್ ನಿಮಗೆ? ನನಗೆ ನೀವು ಲಾಸ್ಟ್ 3 ವೀಕ್ಸಿಂದ ನನಗೆ ಟಾಸ್ಕ್ಸ್ ಅಂತ ಬಂದರೆ ನನಗೆಲ್ಲೂ ಚಾನ್ಸ್ ಲೈಕ್ ಸಿಕ್ಕಿದ್ರು ನಾನು ಪ್ರೂವ್ ಮಾಡ್ಕೊಳಕ್ಕಾಗಿಲ್ಲ. ನನಗೆ ಅದೊಂದು ವಿಷಯದಲ್ಲೇ ಈ ಮನೇಲಿ ತುಂಬ ಕಷ್ಟ ಅನ್ನಿಸ್ತಿರೋದಲ್ಲೇ ಲೈಕ್ ಬಿಕಾಸ್ ಐ ನೋ ಮೈ ಪೊಟೆನ್ಷಿಯಲ್, ಬಟ್ ಎಲ್ಲೋ ಆ ಪಾಯಿಂಟಿಗೆ ನನಗೆ ಪರ್ಫಾರ್ಮ್ ಮಾಡೋಕ್ಕಾಗ್ತಿಲ್ಲ ಅಂತ.
ಈ ವಾರ ನಾನು ಮೆಂಟಲಿ ಫಿಕ್ಸ್ ಆಗಿದೆ, ನೋ ಮ್ಯಾಟರ್ ವಾಟ್ ಇಟ್ ಇಸ್, ಐ ನೀಡ್ ಟು ಆಡಬೇಕು ಅಂತ ಬಟ್ ಆಪರ್ಚುನಿಟಿ ಸಿಕ್ಲಿಲ್ಲ ಆಪರ್ಚುನಿಟಿ. ಒಂದು ಬಂತು, ನಾನು ಮಾಡೋಣ ಅಂತ ಕೇಳಿದೆ. ಇನ್ ಕೇಸ್ ಏನಾದ್ರು ನಾನು ಅಂತ ಹೇಳಿದ್ರೆ ನಾನು ಹೆಸಿಟೇಟೇ ಮಾಡ್ತಿರ್ಲಿಲ್ಲ. ನಾನು ಸ್ಟ್ರೈಟ್ ಅದು ಮುಗಿದ ಮೇಲೂ ಅವ್ರೇನೋ ಒಂದು ಮಾತು ಹೇಳಿದಾಗಲೂ ನಂಗೆ ಬೇಕು ಓಕೆ. ಸೊ ಒಂದು ಚಾನ್ಸ್ ಪ್ರೂವ್ ಮಾಡ್ಕೊಳಕ್ಕೆ ಸಿಕ್ಕಿರೋ ಇಟ್ ವಿಲ್ ಬಿ ಗ್ರೇಟ್ ಅಂತ ನಾನು. ಅಲ್ಗೂ ರಜತ್ ನಂಗೆ ಸೂರಜ್ ಹೋದ್ರು ಓಕೆ, ಬಟ್ ನಾನು ನೋಟ್ ನಿಮಗೆ ನನ್ನಂತ ಹೇಳ್ಕೊಂಡು ಒಂಬತ್ತರಿಂದ ಎಲ್ಲರೂ ಮಾಡ್ತಾರೆ. ನಾನು ನಂದು ಓಕೆ ಮಾಡ್ಕೊಡಿ. ನಮ್ಮ ಟೀಮೆಲ್ಲ ಡಿಸ್ಕಸ್ ಮಾಡಿದ್ವಿ. ಇಟ್ ವಾಸ್ ಅ ಟೈ. ಸೊ ನನ್ನ ಟೀಮ್ ಕಡೆಯಿಂದ ಆ್ಯಸ್ ಅ ಕ್ಯಾಪ್ಟನ್ ಆ್ಯಂಡ್ ನನ್ನ ಟೀಮ್ ಅವ್ರ ಸಜೆಷನ್ಸ್ ಆ್ಯಂಡ್ ವರ್ಡ್ಸ್ನ ತೊಗೊಂಡು ಖುಷಿಯಾಗಿ ಕಾವ್ಯನ ಕಳಿಸ್ತಾ ಇದ್ದೀನಿ. ನಮ್ಮ ಟೀಮಲ್ಲೂ ನಾವೆಲ್ಲ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಒಮ್ಮತದ ನಿರ್ಧಾರದ ಮೇರೆಗೆ ನಾವು ಸೂರಜನ್ನು ಆಯ್ಕೆ ಮಾಡಿದ್ದೀವಿ. ರಾತ್ರಿ 8:40. ಕಾವು ಹೇರ್ ಕಲರ್ ಹಾಕ್ಕೊಂಡು ನೀನು ಕಣ್ಣೀರು ಹಾಕಿದ್ದಕ್ಕೂ 20 ಸಲ ಕೇಳಿದ್ರು ಕಣ್ಣೀರು ಹಾಕಿದ್ಲ ಅಂತ ಬಂದ್ಬಿಟ್ಟು ಆದ್ರೂ ನಾನು ಆಟಕ್ಕೆ ನಾನಿಲ್ಲ. ಹೇಳು ಕಣ್ಣೀರು ಹಾಕಿದ್ಲ ಅಳಿಸ್ಬೇಕಾ? ಕಣ್ಣೀರು ಹಾಕಿದ್ಲ ಕಣ್ಣೀರು ಫೀಲಿಂಗ್ ವೆರಿ ಬ್ಯಾಡ್. ಏನೇನೋ ಮಾತಾಡ್ತಿದ್ನಲ್ಲ ಅವ್ನು. ಏನಂದ್ರೆ ಟೆಲ್ಯು ಬಿರಿಯಾನಿ ತಿಂದಿಲ್ಲ. ಯಾಕೆ ಇವ್ ಬಿರಿಯಾನಿ ತಿಂತಿಲ್ಲ ನಾವು ಅದು ಟಾಸ್ಕ್ ಅನ್ಕೊಂಡಿದ್ದು. ಇಲ್ಲ, ನೀನ್ ಪನ್ನೀರ್ ಹಾಕ್ತಾ ಇಲ್ಲ. ಆಮೇಲೆ ನಿನ್ಗೆ ಅವ್ನೇನೇನೋ ಅಂದಿದ್ದ, ಅವ್ನು ಫುಲ್ ಫೀಲಲ್ಲಿ ಇದ್ದ. ಮಣ್ಣು ಇಲ್ಲ ಸುಮ್ಮನೆ ಆಯ್ತಾ, ಅವ್ನು ಡೈರೆಕ್ಟ್ ಆಗಿ ಹೇಳಲಿಲ್ಲ, ಬಟ್ ನಂಗೆ ಗೊತ್ತಾಯ್ತು. ಅದನ್ನ ಇಟ್ಟಾಡಿಸ್ಕೊಂಡು, ಯಾಕಂದ್ರೆ ನಾನು ಅಶ್ವಿನಿ ಮಾಡೇ ಮಾಡ್ತಾನೆ. ಇಲ್ಲಿವರೆಗೂ ಬಂತು, ಈಚೆ ಕೂತ್ಕೊಂಡು ಇಲ್ಲಿವರೆಗೂ ಬಂತು. ಲೈಕ್ ಬೇರೆ ಯಾರು ಹೇಳಿದ್ರು ನಾನು ಐ ನೋ ಹೌ ಟು ಫೈಟ್ ಬ್ಯಾಕ್, ಐ ನೋ ಹೌ ಟು ಗಿವ್ ಇಟ್ ಬ್ಯಾಕ್, ಐ ನೋ ಹೌ ಟು ಗಿವ್ ಇಟ್ ಬ್ಯಾಕ್ ವೆನ್ ಬೇರೆ ಯಾರೋ ಹೇಳಿದ್ರೆ ಅಂತ. ಇಫ್ ಇಟ್ ವಾಸ್ ಅದು ನಿಮಗೆ ಗೊತ್ತಿರಲಿಲ್ವಾ ಯಾಕೆ ಅಂತ? ಅವರು ಯಾಕೆ ಮಾಡ್ತಿದ್ಯಾ ಅಷ್ಟು ಟ್ರಿಗರ್ ಮಾಡ್ತಿದ್ದಾನೆ ಯಾಕೆ ಅಂತ ನಿಮಗೆ ಗೊತ್ತಿರಲಿಲ್ಲ? ನನಗೆ ಗೊತ್ತು, ಬಟ್ ಹಂಗಿದ್ರು ನಮ್ಮ ಮುಂದೆಲ್ಲ ಅವನು, ಅದು ನನ್ನ ಮುಂದೆಲ್ಲ ನಿನ್ಗೆಲ್ಲ ಹಂಗೆಲ್ಲ ಮಾತಾಡಲ್ಲ. ಅದೇ ನಾನು ಹೇಳಿದ್ದು. ಬಟ್ ಆದ್ರೂ ಅಳಿಸ್ಬೇಕು ಅಂದಾಗ ಯಾಕೋ ಟಾಸ್ಕ್. ನನಗೆ ಇನ್ನೊಂದೇನು ಅನಿಸ್ತು ಅಂದರೆ, ಅವ್ನು ಹಂಗೆ ಅಂತ ಇದ್ರು ನೀನು ಇಲ್ಲೇ ಓಡಾಡ್ತಿದ್ಯಾ. ನನಗೇನು ಅನಿಸ್ತು ಗೊತ್ತಾ, ನಮಗೆ ಒಳಗಡೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿರೋದು ನಿನ್ಗೆ ಇಲ್ಲಿ ತೋರಿಸಿದ್ದಾರೆ. ಅವ್ನು ನಿನ್ನ ಎಷ್ಟು ಟ್ರಿಗರ್ ಮಾಡ್ರು ನೀನು ಅಳಬಾರ್ದು, ಅದು ನಿನಗೆ ಕೊಟ್ಟಿರ್ತಾರೆ ಟಾಸ್ಕ್ ಅಂತ ನನ್ನ ತಲೆಯಲ್ಲಿ. ಅದಕ್ಕೆ ನೀನು ಇಲ್ಲಿಂದಲ್ಲ ಅಲ್ಲಿಂದ ಓಡಾಡ್ತಿದ್ಯಾ ಅಂತ ನನ್ನ ಮೈಂಡಲ್ಲಿ ಪ್ರಾಸೆಸಿಂಗ್. ಏನಕ್ಕೆ ಓಕೆ ನಾನು ನಾಮಿನೇಟ್ ಮಾಡಿರೋದು ಒಂದು ಬೇಜಾರಾಗಿರುತ್ತೆ, ಫೈನ್. ಅದು ಈಗ ನನಗೂ ಅವನೇನು ಹೇಳ್ತಿದ್ದ ಅದೆಲ್ಲ ನಿನಗೆ ಮುಂಚೆನೇ ಗೊತ್ತಿರುತ್ತಲ್ವಾ, ಅವನು ನಾಮಿನೇಟ್ ಮಾಡ್ಬೋದಲ್ಲ, ಯಾಕೆ ಹಿಂಗೆಲ್ಲ ಹೇಳ್ತಿದ್ದಾನೆ. ಆಮೇಲೆ ಏನು ಹೇಳ್ದ ಅಂತಂದೆ. ಆಮೇಲೆ ಎಲ್ಲ ಅಷ್ಟೇ ಹೇಳಿದ್ದು ಅಂತಂದ್ಬಿಟ್ಟು ಹೌದಾ ಅಂದ್ಬಿಟ್ಟು ಸುಮ್ಮನೆ ಅದೇ. ಅವಳು ಹೇಳಿದ್ರೆ ಫುಲ್ ಹೇಳು, ಇಲ್ಲ ಕೇಳಬೇಡ ಅಂತಂದ್ಲು. ಅಷ್ಟು ಗಳ ಅಂದ್ಬಿಡ್ಲು. ಸಕ್ಸಸ್. ಆಮೇಲೆ ಅವ್ನು ಹೇಳಿದ್ದೆಲ್ಲ ಐ ಕುಡಂಟ್ ಟೇಕ್ ಇಟ್ ಅಂತ. ಆಮೇಲೆ ಇವಳು ಎಲ್ಲ ಕಾಂಪಿಟೇಟರ್ಸೇ ಕಾವ್ಯ ತಲೆ ಕೆಡ್ಸ್ಕೊಬೇಡ ಚಿಲ್ಲ. ನಾನು ಮೋಟಿವೇಶನ್ ಸ್ಪೀಚಾ? ಪರವಾಗಿಲ್ಲ, ಅವ್ನು ನನ್ನ ಕಾಂಪಿಟೇಟರ್ ಆಗಿದ್ದು ನಾನು ಅರ್ಧ ಕಾರಣ ಆಗಿಲ್ಲ. ಟಾಸ್ಕ್ ರಿಯಲ್ ಟ್ರಿಗರ್ ಮಾಡಿದ್ನಲ್ಲ ಅವನು, ಟಾಸ್ಕ್ ರಿಯಲ್ ಅಂತ ಗೊತ್ತಾಗ್ಬಿಟ್ರೆ ಐ ನೋ ಹೌ ಟು ಟೇಕ್ ದಿಸ್ ಅನ್ನೋದು. ರಾತ್ರಿ 9:30. ಚೈತ್ರ, ಎಲ್ರಿಗೂ ಅರ್ಥ ಆಗೋ ಹಾಗೆ ಈ ಲೆಟರ್ನ ಓದಿ. ರಾಶಿಕಾ, ಅಶ್ವಿನಿ, ಗಿಲ್ಲಿ, ಕಾವ್ಯ ಹಾಗೂ ಸೂರಜ್, ಈ 5 ಕಂಟೆಂಡರ್ಗಳಲ್ಲಿ ಈ ಮನೆಯ ನೆಕ್ಸ್ಟ್ ಕ್ಯಾಪ್ಟನ್ ಅನ್ನು ಸೆಲೆಕ್ಟ್ ಮಾಡೋದಕ್ಕೆ ಈಗ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಕೊಡ್ತಾ ಇದ್ದೇನೆ. 5 ರೌಂಡ್ನಲ್ಲಿ ನಡೆಯೋ ಈ ಟಾಸ್ಕ್ನಲ್ಲಿ ಮನೆಯ ಕ್ಯಾಪ್ಟನ್ ಚೈತ್ರ ಹೇಳೋ ಸರದಿಯಲ್ಲಿ ಒಬ್ಬೊಬ್ಬ ಕಂಟೆಂಡರ್ ಒಂದೊಂದು ರೌಂಡ್ನಲ್ಲಿ ಆಡಬೇಕು. ಪ್ರತಿ ರೌಂಡ್ನಲ್ಲಿ ಚೈತ್ರ ಸೂಚಿಸೋ 2 ಕಂಟೆಂಡರ್ಸ್ ಬ್ಲೈಂಡ್ಸ್ ಫೋಲ್ಡ್ ಧರಿಸಿ ಕೈಯಲ್ಲಿ ಬಣ್ಣ ಮೆತ್ತಿರೋ ಫೋಮ್ ಸ್ಟಿಕ್ ಹಿಡಿದುಕೊಂಡು ಬಾಲ್ಗಳಿರುವ ಚೌಕಟ್ಟಿನ ಒಳಗೆ ನಿಲ್ಲಬೇಕು. ನಂತರ ಟಾಸ್ಕ್ನ ಮೊದಲ ರೌಂಡ್ನಲ್ಲಿ ಆಡೋ ಕಂಟೆಂಡರ್ ವೈಟ್ ಟೀ ಶರ್ಟ್, ತಮ್ಮ 2 ಕಾಲಿಗೆ ಶಬ್ದ ಮಾಡೋ ಚಪ್ಪಲಿ ಹಾಗೂ ಸೊಂಟಕ್ಕೆ ಗಿಲ್ಕಿ ಧರಿಸಿಕೊಂಡು ಚೌಕಟ್ಟಿನೊಳಗೆ ನಡೆದುಕೊಂಡು ಹೋಗಿ ಒಮ್ಮೆಗೆ 1 ಬಾಲ್ನಂತೆ ಕಲೆಕ್ಟ್ ಮಾಡಿಕೊಂಡು ಚೌಕಟ್ಟಿನ ಹೊರಗಡೆ ಇರೋ ಬಾಕ್ಸ್ನಲ್ಲಿ ಸ್ಟೋರ್ ಮಾಡಬೇಕು. ಬ್ಲೈಂಡ್ಸ್ ಫೋಲ್ಡ್ ಧರಿಸಿರೋ ಕಂಟೆಂಡರ್ಸ್ ಗಿಲ್ಕಿ ಹಾಗೂ ಚಪ್ಪಲಿ ಮಾಡೋ ಸೌಂಡ್ ಅನ್ನು ಗುರುತಿಸ್ತಾ ತಮ್ಮ ಕೈಲಿರೋ ಫೋಮ್ ಸ್ಟಿಕ್ನಿಂದ ಆ ಕಂಟೆಂಡರ್ಗೆ ಹೊಡಿಬೇಕು. 5 ನಿಮಿಷ ಮುಗಿದಾಗ ಆ ರೌಂಡ್ ಮುಗಿಯುತ್ತೆ. ನಂತರ ನೆಕ್ಸ್ಟ್ ರೌಂಡನ್ನು ಇನ್ನೊಬ್ಬ ಕಂಟೆಂಡರ್ ಇದೇ ರೀತಿ ಆಡಬೇಕು. ಹೀಗೆ ಒಬ್ಬೊಬ್ರು ಒಂದೊಂದು ರೌಂಡ್ನಲ್ಲಿ ಆಡ್ತಾ ಬ್ಲೈಂಡ್ಸ್ ಫೋಲ್ಡ್ ಧರಿಸಿರೋ 2 ಆಡುತ್ತಿರುವವರಿಗೆ ಹೊಡಿತಾ ಟಾಸ್ಕ್ ಆಡಬೇಕು. 5 ರೌಂಡ್ಗಳು ಮುಗಿದಾಗ ಹೈಯೆಸ್ಟ್ ಬಾಲ್ಗಳನ್ನ ಕಲೆಕ್ಟ್ ಮಾಡಿರುವ ಕಂಟೆಂಡರ್ ಟಾಸ್ಕ್ ಗೆದ್ದು ಮನೆಯ ನೆಕ್ಸ್ಟ್ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗ್ತಾರೆ.
ಒಂದು ವೇಳೆ ಟೈ ಆದ್ರೆ ತಮ್ಮ ಟಿ ಶರ್ಟ್ನಲ್ಲಿ ಅತಿ ಕಡಿಮೆ ಕೊಳೆಯನ್ನ ಹೊಂದಿರುವ ಕಂಟೆಂಡರ್ ಟಾಸ್ಕ್ ಗೆಲ್ಲುತ್ತಾರೆ. ವಿಲನ್, ನಾನು ಆರ್ಡರ್ ಪ್ರಕಾರ ಮೊದಲನೇದಾಗಿ ಅಶ್ವಿನಿ ಅವರನ್ನ, ಎರಡನೇದಾಗಿ ಗಿಲ್ಲಿ ಅವರನ್ನ, ಮೂರನೇದಾಗಿ ಕಾವ್ಯ ಅವರನ್ನ, ನಾಲ್ಕನೇದಾಗಿ ಸೂರಜ್ ಅವರನ್ನ, ಐದನೇದಾಗಿ ರಾಶಿಕಾ ಅವರನ್ನ, ಹೀಗೆ ಆರ್ಡರ್ನ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ಅಟ್ಯಾಕರ್ಸ್ ನಿನಗೆ ನಾನೇ ಬರೋದು ಬಾ. ಅಶ್ವಿನಿ ಅವ್ರಿಗೆ ಸೂರಜ್ ಮತ್ತೆ ಕಾವ್ಯ ಅವರು ಅಟ್ಯಾಕರ್ಸ್ ಆಗಿರ್ತಾರೆ. ರಾತ್ರಿ 10:05. ಹಾ, ಸ್ಟಾರ್ಟ್. ಬನ್ನಿ ಅಶ್ವಿನಿ ಅವರೇ. ಓಡಂಗಿಲ್ಲ, ಅಷ್ಟಲ್ಲ ಹೇಳಿದೀನಿ, ಓಡಂಗಿಲ್ಲ ಅಂತ. ಪಾಸ್ ಪಾಸ್ ಪಾಸ್, ಓಡಂಗಿಲ್ಲ. 1 ನಿಮಿಷ. 1 2 3 4 ಇರಪ್ಪ, ಇರೋ. ಅಲ್ಲ, ಹೊಡಿಬೋದು. 1 ಸೆಕೆಂಡ್. ಯಾವನ ಇವನು? 1 2 3 4 5 6 7 8 9 10. ಈಗ ಹೋಗಿ ಒಳಗೆ ಬನ್ನಿ ಸೂರಜ್. ಓಡ್ ಬರ್ಬೇಡಿ. ಚೈತನ್ಯ ಅವ್ರಿಗೆ ಹೇಳು ಗಿಲ್ಲಿ ಗೊತ್ತಾಯ್ತಲ್ವಾ ಗೇಮ್ ಎಂತ ಅಂತ. 1 ಸೆಕೆಂಡ್. ಬಾಲ್ಗಳು ಸೆಂಟ್ರಲ್ ಇರಲಿ. ಮಧ್ಯ ಹಾಕ್ಬೇಕು. ಹೌದು, ಸ್ಟಿಲ್ ಅದು ಓಡ್ಕೊಂಡು ಬರ್ತಾ ಇದೆ. 1 2 3 4 5 6 7 8 9 10. ನಡಿಬೇಕು. ಸೌಂಡ್ ಇಲ್ದೆ ಚೈತ್ರ ಚೈತ್ರ ಬಾಲ್ ತಗೋದ್ಬಿಟ್ಟು ಯಾಕೆ ಮಾಡ್ತಾರೆ? ಚೈತ್ರ ಚೈತ್ರ ಒಂದು ಬಾಲ್ನ ಆಚೆ ಕಡೆ ತಗೊಂಡವ್ರೆ. ಸೂರಜ್ ಹೊರಗೆ ಬಂದಿ. ಇವಳು ಯಾಕೆ ಅವ್ನು ಹಿಡ್ಕ ಹೊಡಿತ ನಾಯಿ ಕೊಡ್ದಂಗೆ ಹೊಡಿತಾವಳ ಅಣ್ಣನಿಗೆ. ಬೇಕಿತ್ತ ಕ್ಯಾಪ್ಟನ್ಶಿಪ್ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇವ್ರು ಯಾಕೆ ಹೋದ್ರು? ತಪ್ಪದ ಇವಳು ನೋಡಿ ಏನ್ ಮಾಡ್ತಾವಳು ಇವಳು. ವಿಲನ್, ಗೇಮ್ ಮುಗ್ದ್ಮೇಲೆ ಇವ್ರು ಎಲ್ಲಾರ್ಗು ಹೊಡೆಯಕ್ ನಂಗೊಂದು ಚಾನ್ಸ್ ಕೊಡ್ಬೇಕು. ಕಾವ್ಯ ಕಾವ್ಯ ಇದು ಬ್ಯಾಟ್ ನೋಡಿದ್ಯಾ? ಸೊಳ್ಳೆ ಬ್ಯಾಟು. ನಾನು ಅದರಿಂದ ಇನ್ಫ್ಲುಯೆನ್ಸ್ ಆಗ್ತಿಲ್ಲ. ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಎಲ್ಲಾಯ್ತು? ಯಾರು ಹೇಳಿಲ್ಲ? 6 4 10 ಬಾಲ್ ಆಗಿದೆ. ವಿಲನ್ 10 ಬಾಲ್ಗಳನ್ನ ಅಶ್ವಿನಿ ಅವ್ರು ಹಾಕಿದ್ದಾರೆ. ನೆಕ್ಸ್ಟ್ ರೌಂಡ್ ಆರ್ಡರ್ ಗಿಲ್ಲಿ ಅವ್ರು ಆಡ್ತಾರೆ. ಇವರಿಗೆ ರಾಶಿಕಾ ಮತ್ತೆ ಅಶ್ವಿನಿ ಅವರು ಅಟ್ಯಾಕರ್ಸ್ ಆಗಿ ಕೆಲಸ ಮಾಡ್ತಾರೆ. ಅಯ್ಯೋ, ಸ್ಟಾಪ್ ವಾಚ್ ಇಟ್ಟಿದಾರಾ? ಹೌದು, 2 ನಿಮಿಷ. ಅವರೇ ಮಾಡ್ತಾರೆ ಬಿಡಿ. ಅವರೇ ಮಾಡ್ತಾರೆ. ನೀವು ತಗೊಳ್ಳಿಲ್ಲ, ಅದಕ್ಕೆ ಅವರೇ ಮಾಡಿ. ನಾವು 10 ಸೆಕೆಂಡ್ಸ್ ಗ್ಯಾಪ್ ನಿಮಗೆ ಬೇಗ ಕೊಟ್ಟಿದ್ದೀನಿ. ಟಿಕ್ ಟಿಕ್ 1 ಟಿಕ್ ಟಿಕ್ 2 ಸೆಕೆಂಡ್ಸ್. ಟಿಕ್ ಟಿಕ್ 1 ಟಿಕ್ ಟಿಕ್ 2 ಸೆಕೆಂಡ್ಸ್. ಅಲ್ಲ, ಸೆಕೆಂಡ್ ಟೈಮ್ ನೋಡಿಲ್ಲ, ಅದಕ್ಕೆ ಸಹಾಯಕರನ್ನಾಗಿ ತಗೊಂಡಿರೋದು. ನಾನ್ ನೋಡ್ದೆ ಇರೋವಾಗ ಮಾಡ್ಲಿ ಅಂತ ಸಹಾಯಕರನ್ನ ತಗೊಂಡಿರೋದು. ನೀವು ನಂಗೆ ಹೇಳಲೇಬೇಡಿ. ಸಹಾಯಕರನ್ನ ತಗೊಂಡಿರೋದೇ ನಾನು ಅದನ್ನ ನೋಡ್ಲಿ ಅಂತ ಅಷ್ಟೇ. ಹಾಗಾದ್ರೆ ನಿಮ್ ಸಹಾಯಕರೇ ಏನಾದ್ರು ಇತ್ತು ಅಂದ್ರೆ ಹೇಳಿ. ಅಲ್ಲಿ ಕೂತಿರೋರು ಹೇಳ್ಬಾರ್ದು. ಅವ್ರು ಕೂತಿರೋರು ನಾವು ತಗೊಂಡಿಲ್ವಲ್ಲ. ತಗೊಂಡಾಗ ನೀವು ಪ್ರಶ್ನೆ ಮಾಡಿ. ಮೈಕ್ ಹಾಕದೆ ಮಾತಾಡ್ಬೇಡಿ. ಮೈಕ್ ಹಾಕದೆ ಮಾತಾಡ್ಬೇಡಿ ಅಂತ ನೀವೇ ಹೇಳಿದ್ರಿ. ಅವ್ರು ಹೇಳ್ಬಹುದು ಅಂತಲ್ಲ. ಅವ್ರೆಲ್ಲರೂ ಬಾಯಿ ಮುಚ್ಚಕ್ಕಾಗಲ್ಲ ಅಂದಿದ್ ನಾನು. ನೀವೇನಪ್ಪ ನಿಮ್ಗೆ ಯಾರಿಗೂ ಹೇಳಿಲ್ವ ಧ್ರುವ ಅಂತವ್ರೆ ಬಾಯಿ ಮುಚ್ಕೊಂಡಿರ್ಬೇಕು ಅಂತ?
ಕೇಳಿ ನಿಮ್ ನಂಬಿಕಸ್ತ ಧ್ರುವಂತ ಕೇಳಿ ನಿಮ್ಮ ಮೋಸ್ಟ್ ಫೇವರಿಟ್ ಹೌದು ನಿಮ್ಮ ಮೋಸ್ಟ್ ಫೇವರಿಟ್ ಬಾಯ್ ತೆಗೆದು ಹೇಳಿ ಮೋಸ್ಟ್ ಫೇವರಿಟ್ ಧ್ರುವಂತ ಹತ್ರ ಕೇಳಿ ಎಲ್ಲರಿಗೂ ಬಾಯ್ ಮುಚ್ಚಿ ಅಂದಿದ್ದೀನಿ ಆಯ್ತಾ ನೀವೆಷ್ಟು ಬಾಯ್ ಮುಚ್ತೀರಾ ನೋಡಿದೀನಿ ನಾನು ಎಲ್ರದ್ದು ಫೇವರಿಟ್ ರಾತ್ರಿ 10:25 ಅಷ್ಟೇ ಪಾಸ್ ಮಾಡಿ ಸೌಂಡ್ ಬರಬೇಕು ನಡಿಬೇಕು ಚೈತ್ರ ಅದು ಹೊಡೆದಿರೋದು ಬೀಳ್ತಾ ಇಲ್ಲ ಅದೆಲ್ಲ ಹೋಗ್ಬಿಟ್ಟೈತೆ ಇದ್ರೆ ಅದು ಕೊಡ್ಬೇಕು ನೀವು ಸೌಂಡೇ ಬರ್ತಾ ಇಲ್ಲ ಹೋಗು ಬಿಡು ಹೋಗು ನಡಿ ನಡೀತಾ ಇದ್ದಾನೆ ನಡಿ ಕೆಳಗೆ ಕೂತಿದ್ದಾನೆ ಇಲ್ಲ ಇಲ್ಲ ನಡೀತೀನಿ ನಾನು ಮಾಡಿ ನಡೀತಾ ಇದೆ ಸೆಕೆಂಡ್ ಅಲ್ಲಿ ಮಾಡ್ಬೋದು ಅದು ಇಟ್ಸ್ ನಾಟ್ ಫೇರ್ 5 ನಿಮಿಷ ನಾನು ನೋಡ್ಕೊಂಡಿಲ್ಲ ಹಂಗಾಗಿ ಅವರೇ ಬೆಲ್ ಮಾಡ್ಬೇಕು 5 ನಿಮಿಷ ಅಲ್ಲ ನೀನು ಅದ್ರಲ್ಲಿ ನಿಂದ ಆಗಿದ ತಕ್ಷಣ ಇಲ್ಲ ಈಗ 1 ಮಿನಿಟ್ ವೇಸ್ಟ್ ಆಯ್ತು 1 ಮಿನಿಟ್ ಅವನಿಗೆ ಎಕ್ಸ್ಟ್ರಾ ಅಷ್ಟೇ ಹಾ ಗೋಲ್ ಕೊಡಿ ಅವ್ರಿಗೆ ಉಲ್ಟಾ 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 ಕೊಡಿ ಉಲ್ಟಾ ಕೊಡಿ ಉಲ್ಟಾಪಾ ಅಯ್ಯೋ ಸೌಂಡ್ ಇನ್ನೊಂದು ಕಾಲ್ ಸೌಂಡ್ ಆಗ್ತಿಲ್ಲ ಕಟ್ಟಾಗ್ಬಿಟ್ಟೈತೆ ಅದಕ್ಕೆ ಇನ್ನೊಂದು ಹಾಕಿ ಹಾಕಿ ಆಮೇಲೆ ಬರೀ ಕಾಲಲ್ಲಿ ಹಾಕಿದ್ರೆ ಆಗಲ್ಲ ಅನ್ಸುತ್ತೆ ತಾನು ಚೇಂಜ್ ಮಾಡ್ತಾ ಇದ್ದಾನೆ ಹೋಗು ಬರ್ತಾಯ್ತು ಸೌಂಡ್ ಬರ್ತಾಯ್ತು ಕೌಂಟ್ ಆಗಿದೆ ಇದೆ ಪಾಯಿಂಟೆಡ್ ಉಂಟಲ್ವಾ 8 10 12 14 ಒಂದು 15 ವಿಲನ್ ಗಿಲ್ಲಿ ಅವರು 15 ಬಾಲ್ಗಳನ್ನು ಹಾಕಿದ್ದಾರೆ ಈಗ ಮುಂದಿನ ಸರದಿ ಕಾವ್ಯ ಅವರದ್ದು ಓಕೆ ಗಿಲ್ಲಿ ಅಂಡ್ ಕಾವ್ಯ ರಾತ್ರಿ 11 ಗಂಟೆ ನಿಧಾನ ನಿಧಾನ ನಡ್ಕೊಂಡು ಹೋಗ್ಬೇಕು ಓಡಂಗಿಲ್ಲ ಪಾಸ್ 1 2 3 4 ಬಾಲ್ ಬಿಡು 5 6 7 8 9 10 ಹಿಂದೆ ಹೋಗಿ ಓಡಂಗಿಲ್ಲ ನಾನು ಮುರಿದೋಯ್ತದ ಓಡಂಗಿಲ್ಲ ಕಾವ್ಯ ಸೂಪರ್ ಕಾವ್ಯ ಅಮೇಜಿಂಗ್ ಹಂಗೆ ಆಡ ಓಡಂಗಿಲ್ಲ ನೀವು ನೋಡ್ತಿದ್ದೀರಾ ಓಡಂಗಿಲ್ಲ ಅಂತ ನಾ ಹೇಳ್ತಿದ್ದೀನಿ ತಾನೆ ನೋಡ್ದವ್ರಂಗ್ ಮಾತಾಡ್ತಾರೆ ಓಡಂಗಿಲ್ಲ ಸುಮ್ಮನೆ ಇರು ಓಡಂಗಿಲ್ಲ ಕಾವ್ಯ ಓಡಂಗಿಲ್ಲ ಓಡು ಕಾವ್ಯ ಸೂಪರ್
ಸಖತ್ ಮಿಸ್ ಆದ್ಲು ಹಿಂಗ್ ಮಿಸ್ ಆಗ್ತಾ ಇದ್ ಸೂಪರ್ ಏನ್ ಸೂಪರ್ ಆಗಿ ಆಡ್ದೆ ಗೊತ್ತಾ ಅಶ್ವಿನಿ ಕೂಲ್ ಡೌನ್ ಸ್ವಲ್ಪ ಓಡಾಡು ಸ್ವಲ್ಪ ಓಡಾಡು ಇದೇನೋ ಸುಸ್ತಾಗುತ್ತಾ ಅದೇ ಸುಸ್ತಾಗುತ್ತಾ ಹಾಂ ರಾತ್ರಿ 11:20. ಓಡಂಗಿಲ್ಲ ಸೂರಜ್. ಅಲ್ಲಿ ಓಡ್ಬೋದು ಆಚೆ ಬಂದ್ಮೇಲೆ ಓಡ್ಬೋದು. ಒಳಗಡೆ ಓಡಂಗಿಲ್ಲ ಸೂರಜ್. ಹಿಡ್ಕೊಳಂಗಿಲ್ಲ ಅದನ್ನ, ಹಿಡ್ಕೊಳಂಗಿಲ್ಲ ಗಿಲ್ಕಿನ. ಇಟ್ಕೋಬೇಡಿ. ಗಿಲ್ಕಿನ ಹಿಡ್ಕೊಳಂಗಿಲ್ಲ. ಗಿಲ್ಕಿನ ಹಿಡ್ಕೊಳಂಗಿಲ್ಲ ಸೂರಜ್. ಆಟ ಶುರು ಆದ್ಮೇಲೆ ಗಿಲ್ಕಿನ ಹಿಡ್ಕೊಳಂಗಿಲ್ಲ. ಒಂದೇ ಬಾಲ್ ಬೇಗ ಒಂದೇ ಬಾಲು. ಓಡಂಗಿಲ್ಲ ಒಳಗಡೆ ಓಡ್ಲಿಲ್ಲ. ಹೋಗಿ ಸೂರಜ್ 4, 5, 6, 7, 8, 9, 10. ವೆರಿ ಗುಡ್ ಸೂರಜ್. ಅಷ್ಟೇ ಅದು ಯಾಕೆ ಎದ್ರುಕೊಂತ ಇದೆಯಾ ಆರಾಮಾಗಿ ಹೋಗಿ. ಆರಾಮಾಗಿ ಆಡಿ. ವೆರಿ ಗುಡ್ ಸೂರಜ್, ವೆರಿ ಗುಡ್. ಸೂರಜ್ ಆದಷ್ಟು ಈ ಕಡೆನೆ ತಗೊಳ್ಳಿ. ಓಡಂಗಿಲ್ಲ. ಓಡಿ ಕಮಾನ್ ಸೂರಜ್. ಇಲ್ಲ ಆಚೆ ಬಂದ್ಮೇಲೆ ಓಡ್ಬೋದು. ಒಳಗಡೆ ಮಾತ್ರ ವಾಕ್ ಮಾಡಬೇಕು. ಕೋಳಿ ಕೊನೆ ಉಸಿರುವರೆಗೂ ಸೌಂಡ್ ಬರಬೇಕು. ಸೂರಜ್ ಗೋ. ಟೈಮ್ ನೋಡ್. ರಾಶಿಕ್ ಕೊಡಿ ಕೈಗೆ. ನಾನಿದ್ದೀನಿ ಹೊಡಿಬೇಡ. ರೆಡಿನಾ? ಓಕೆ. ವಿಲನ್ ಎಷ್ಟು ಸೆಕೆಂಡ್ಸ್? ಅಲ್ಲೊಂದು ಓಡಬೇಡಿ. Yes, walk. Super. Walk, run, Suraj, run. Very good, Suraj. Super. ಓಡಿ. ಹೋಗಿ ನೀವು ಹೋಗಿ. ಸೌಂಡ್ ಪ್ರಾಬ್ಲಮ್ ಅಲ್ಲ. ಒಂದು ಬರ್ತಿದೆ. Walk, run. ಇಲ್ಲಪ್ಪ ಬರೀ ಕಾಲ್ದೆ ಇದಾಯ್ತು ಎಷ್ಟೊತ್ತು. ಸೂರಜ್ ಪಾಸ್ ಆಗಿಲ್ಲ. ಪಾಸ್ ಮಾಡ್ತಾ ಇಲ್ಲ. ಕಾಲ್ದು ಪಾಸ್ ಮಾಡ್ತಿಲ್ಲ. 26 ಎಷ್ಟು? 26. ರಾತ್ರಿ 11:35. ಗಿಲ್ಕಿ ಬಿಡ್ಬೇಕು. ನಡ್ಕೊಬೇಕು. ನಡ್ಕೊಂಡು ಹೋಗ್ಬೇಕು. ಚೈತ್ರಕ್ಕ ಬೇಗ ಓಡು. ಆಚೆ ಓಡ್ಬೋದು. ನಡ್ಕೊಂಡು ಹೋಗ್ಬೇಕು. ಓಡು. ನೋಡಿ ಅದೇ ಪ್ಲಸ್ ಐತೆ ಇರೋದು. ಅಲ್ಲಿ ನೋಡಲ್ಲಿ ನಡ್ಕೊಂಡು ಅದ್ಯಾಕೆ ನೀವು ಅವ್ರಿಗೆಲ್ಲ ಹೇಳಿದ್ರಲ್ಲ ಓಡು ಅಂತ. ಸೂರಜ್ ಹೇಳಿದ್ರಲ್ಲ ಓಡು ಅಂತ. ಅವ್ರ ಟೀಮ್ ಎಲ್ಲ ಅವಾಗ ನಾವ್ ಹೇಳಿವ ಅದು ಸೌಂಡ್ ಆಗುವಾಗಲೇ ಹೇಳ್ತಿದ್ದೀರಾ. ಅದು ಮೊದಲೇ ಕೇಳಿಸ್ತಿಲ್ಲ. ಅದು ಓಡು. ಸರ್ ನಡ್ಕೊಂಡು ಹೋಗ್ಬೇಕು. ನಡಿಬೇಕು. ಓಡು ಬೇಗ ಓಡು. ಟೈಮ್ ಇಲ್ಲ. ಫೋನ್ ಇದಿಲ್ಲ. ಓಡು ಬೇಗ ಹೋಗಿ. ಟೈಮ್ ಇಲ್ಲ. ಒಂದ್ ನಿಮಿಷ ಹೆಜ್ಜೆ ಇಡು. ಇಲ್ಲ ಇದು ಕೇಳಿಸ್ತಿಲ್ಲ. ನಂದು ಒಂದೇ ಹಾಕಿದ್ದು ಒಂದ್ ಕೇಳಿಸ್ತಿಲ್ಲ ಅಂದ್ಬಿಟ್ಟು
4 5 ಬಾಲ್ ಎತ್ತಾಕು ಈಗ ಒಳಕ್ಕೆ. ಸುಮ್ನೆ ಇಟ್ಕೊಳ್ವಾ ಈಗ? ಏನು? ಸುಮ್ನೆ ನೀನ್ ಇಟ್ಕೊಳ್ವಾ? ಮಾಡಿದ್ದು Pause unfair. ಅಷ್ಟೇ. ಅಪ್ಪ ಕರೆಕ್ಟ್ ನನಗೆ 5 ಬಾಲ್ ಎತ್ತಿಡು ಒಳಕ್ಕೆ. ಈಗೇನ್ ಮಾಡ್ತಿದ್ದೀರಾ? ಗೋಲ್ ಏನು ಕಲರ್ ಇಲ್ಲ ಏನಿಲ್ಲ ಬೀಸ್ತಾ ಇಲ್ಲ ತಾನೇ ಇಲ್ಲಿ. One, two, ನಿಂತ್ಕೋಬೇಕು. 3, 4, 5, 6, 7, 8, 9, 10. ಟೈಮ್ ಇಲ್ಲ ಬೇಗ. ಬೇಗ ಹಿಂದೆ ಬನ್ನಿ ಸೂರಜ್. ಓಡಂಗಿಲ್ಲ ರಾಶಿಕಾ. ಓಡಬೇಡ ಇವಾಗ ಓಡ್ಬೋದು. ಬೇಗ ತಗೊಳ್ಳಿ. ಇಲ್ಲ ಸೂಪರ್ ಸೂರಜ್ ಯಾಕೆ ಬಂದ್ರಿ? ಆಯ್ತು ಬಿಡು ಸರಿ. ಅದಕ್ಕೆ ನಾನು ಅವಾಗಿಂದ ಬರ್ತಾ ಇದ್ದೆ. ಸೂರಜ್ ಕೇಳಿಸ್ತಿರ್ಲಿಲ್ಲ, ಲೆಫ್ಟ್ ವರ್ಕೇ ಆಗ್ತಿರ್ಲಿಲ್ಲ ಬಿಡಿ. ಅಲ್ಲಿ ಯಾವ್ದು ಸೌಂಡ್ ಬರ್ತಿಲ್ಲ ಅಲ್ಲಿ ಹೇಳ್ಬೇಕಂದ್ರೆ. ವಿಲನ್ ರಾಶಿಕಾ ಅವರು 29 ಬಾಲ್ಗಳನ್ನ ಹಾಕೋದ್ರ ಮುಖಾಂತರ ಈ ಟಾಸ್ಕ್ ಗೆದ್ದಿದ್ದಾರೆ. ಥ್ಯಾಂಕ್ ಯು ಮಾಡೋಣ. ಬಿಗ್ ಬಾಸ್ ಕಂಗ್ರ್ಯಾಚುಲೇಷನ್ಸ್ ರಾಶಿಕಾ. ಥ್ಯಾಂಕ್ ಯು ವಿಲನ್. ಈ ಟಾಸ್ಕ್ನ ಗೆದ್ದು ಈ ಮನೆಯ ಹೊಸ ಕ್ಯಾಪ್ಟನ್ ಆಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಚೈತ್ರ, ಕ್ಯಾಪ್ಟನ್ಸಿನ ರಾಶಿಕಾ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ. ಓಕೆ ವಿಲನ್. ಅಯ್ಯಪ್ಪ ಬ್ಯಾಡ್ರಪ್ಪ. ರಾತ್ರಿ 11:45. ಫೋಟೋ ನಂದು ಫೋಟೋ. ಓ ಮೈ ಗಾಡ್. ಹಂಗೆ ನಿಂತ್ಕೋ. 2 ಕೈ ಮೇಲೆ ಎತ್ತು ಹಿಂಗೆ. ಸ್ಲಿಪ್ಪರ್ ಅಲ್ಲಲ್ಲ ಇಲ್ಲಡಿಲಿ ಸ್ಲಿಪ್ಪರ್ ಕೈ ಬಿಟ್ರಿ 2 ಎತ್ತು ಅಲ್ಲಿ ಹಿಂದೆ. ಜೊತೆ ಕ್ಯಾಪ್ಟನ್ಸಿಗೆ ಬಂದಿದ್ರೆ ಏನ್ ಮಾಡ್ತಾ ಇದ್ದೆ? ಏನಿಲ್ಲ ಹಿಂಗ್ ಅಂದ್ಕೊಂಡೆ ಹೋಗ್ಬಿಟ್ಟು ಹಿಂಗ್ ಅಂದ್ಕೊಂಡೆ ಬಂದ್ಬಿಟ್ಟಿರೋ ರಾಶಿಕಾ. 2 ಕೈ ಎತ್ತು ಬರುತ್ತೆ ಫೋಟೋ ಅಲ್ಲಿ ಹಿಂದೆ ಕಡೆಯಿಂದ. ಎಸ್ ಕ್ಯಾಪ್ಟನ್. ನಂದು ಸೌಂಡ್ ಪ್ರಾಬ್ಲಮ್ ಆಗ್ಲಿಲ್ಲ. ಸೂರಜ್ ಪ್ರಾಬ್ಲಮ್ ಆಗಿದ್ದು ಪೂರ್ತಿ ಕೋಳಿ ಇಲ್ಲಿ ಬಂದಿತ್ತು. ಸಿ ಅಶ್ವಿನಿ ಅವ್ರದ್ದು ರಾಶಿಕದು ಪ್ರಾಬ್ಲಮ್ ಆಗ್ಲಿಲ್ಲ. ರಾಶಿಕದು ಕೋಳಿ ಪ್ರಾಬ್ಲಮ್ ಆಗಿಲ್ಲ ಅಲ್ಲ, ಅವಳು ಕೇಳಿಸ್ತಾ ಇರ್ಲಿಲ್ಲ. ನಾನು ಇಲ್ಲ ಸುಮ್ ಕೇಳಿಸ್ತೀರ ನಾನು ಯಾಕೆ ಎಲ್ಲ ರಾಶಿಕಾದು ಚೈತ್ರಕ್ಕ ಲೆಫ್ಟ್ ಸೈಡ್ ಕೇಳಿಸ್ತಿರ್ಲಿಲ್ಲ. ಅದಕ್ಕೆ ಆಮೇಲೆ ನಿಲ್ಸ್ತೀನಿ ನಾನು ಪುನಃ ಧನುಷ್ ಕೇಳಿಸ್ತಾ ಇದೆಯಾ ಅಲ್ವಾ? ಒಂದ್ ಕೋಳಿ ಅರ್ಧ ಸತ್ತೋಗಿತ್ತು, ಸ್ವಲ್ಪ ಸೌಂಡ್ ಬರ್ತಿತ್ತು. ಇನ್ನೊಂದ್ ಕೋಳಿ ಫುಲ್ ಡೆಡ್. ಒಂದ್ಸಲ ನೀವು ನಡಿಯಕ್ ಶುರು ಮಾಡಿದ್ಮೇಲೆ ಅದು ಸಾಯುತ್ತೆ. ನಡಿಯಕ್ಕಿಂತ ಮುಂಚೆ ನಾನು ಚೆಕ್ ಮಾಡ್ತೀನ ಇಲ್ವಾ? ರಾಶಿಕಾಗೂ ಚೆಕ್ ನನಗೆ ನಡೆಯಕ್ಕೆ ಮುಂಚೆ ಚೆಕ್ ಮಾಡಿ ಎಷ್ಟು ಸತಿ ನಿಲ್ಸಿದ್ರಿ? ಮತ್ತೆ ರಾಶಿಕಾಗೂ ನಿಲ್ಸಿದ್ದೀನಿ ಕೇಳು. ಒಂದ್ ಸತಿ ನಿಲ್ಸಿರ, ನಂದು ಎಷ್ಟು ಸತಿ ನಿಂತು? ನೀವು ಬರಿಗಾಲಲ್ಲಿ ಇದ್ದಿದ್ದಕ್ಕೆ ಆವಾಗ ಅವಳಿಗೆ ಬರಿಗಾಲಲ್ಲಿ 3 ಸತಿ ಒಂದ್ ಸ್ವಲ್ಪ ಸೌಂಡ್ ಬರ್ತಿತ್ತು ನಂದುವೆ. ಮತ್ ನನ್ನ ಮಾಡಿದ್ರಿ? ಪೂರ್ತಿ ಸ್ಟಾಪ್ ಆಯ್ತು. ಪೂರ್ತಿ ಸ್ಟಾಪ್ ಆಯ್ತು. ಬೇಕಿರಕ್ಕೆ ನಾನು ಅದಕ್ಕೆ ಏನ್ ಗೊತ್ತಾ, ಧನುಷ್ ಹತ್ರ ಪೂರ್ತಿ ಸ್ಟಾಪ್ ರಾಶಿದು ಕ್ಲಿಯರ್ ಆಗಿ ಕೇಳಿಸ್ತಿದ್ದೆ. ಆಮೇಲೆ ಧನುಷ್ ಹತ್ರನೂ ಕೇಳಿಸ್ಕೊಂಡು ಆಮೇಲೆ ಪುನಃ ಸ್ಟಾಪ್ ಮಾಡ್ತಿದ್ದೆ. ಚೈತ್ರ ಅವರೇ ರಾತ್ರಿ 11:50. ನನಗೆ ರೂಲ್ಸ್ ಹೇಳಕ್ ಯಾರಿಗೂ ಅರ್ಹತೆನೇ ಇಲ್ಲ. ಕುಂಟೆ ಬಿಲ್ ಆಡಕ್ಕೆ ಹೇಳೋ, ಅದ್ರಲ್ಲಿ ಬೆಸ್ಟ್ ಆಗಿ ಬರ್ಬೋದು. ಇದರಲ್ಲಿ ಡೌಟ್ ಕೇಳ್ತಾರೆ, ನಾನೇ ಮೊದಲು ಕುಂಟ್ಬೇಕಾ ಅಂತ. ಕುಂಟೆ ಬಿಲ್ಲಲ್ಲಿ ಡೌಟ್ ಕೇಳ್ತಾರೆ, ನಾನು ಮೊದಲು ಕುಂಟ್ಬೇಕಾ, ಎಡಗಾಲಲ್ಲಿ ಕುಂಟ್ಬೇಕಾ, ಬಲಗಾಲಲ್ಲಿ ಕುಂಟ್ಬೇಕಾ? ಸಖತ್ತಾಗಿ ಮಾಡಿದ್ರಿ ಬಿಡಿ. ಸೂರಜ್ ಮಾತ್ರ 3 ಸಲ ಪಾಸ್ ಮಾಡಿಸ್ಬಿಟ್ಟು ವರ್ಕ್ ಆಗ್ಲಿಲ್ಲ ಅಲ್ವಾ? ನಾವು ಉಸ್ತುವಾರಿ, ನಾವ್ ಯಾರಿದ್ದಾರೆ ಉಸ್ತುವಾರಿನ ಕೇಳ್ತೀವಿ. ಉಸ್ತುವಾರಿನ ಕೇಳೋ ಅಧಿಕಾರ ಪ್ರತಿಯೊಬ್ಬರಿಗೂ ಇದೆ. ಹೇಳಿದೆಲ್ಲ ಸರಿಯಾಗಿ ಒಪ್ಕೋಬೇಕಂತ ಎಲ್ಲ ರೂಲ್ಸ್ ಇಲ್ಲ. ನೀವು ಹೇಳಿದೆಲ್ಲ ಒಪ್ಕೋಬೇಕಂತ ಎಲ್ಲ ರೂಲ್ಸ್ ಇಲ್ಲ. ಯಾಕೆ ಸೂರಜ್ ಮಾತ್ರ 3 ಸಲ ಪಾಸ್ ಮಾಡಿದ್ರೆ ಅಲ್ಲ ಗಿಲ್ಲಿ 2 ವರ್ಷ ನೀವು ಪಾಸ್ ಆಯ್ತು. ಗಿಲ್ಲಿ ಉತ್ತರ ಸೂರಜ್ ನೀವು 2 ವರ್ಷ ಪಾಸ್ ಆಯ್ತು. ಹೇಳಿಗಳು ಅಂತ ನಾನು ಕೇಳೋದು ಟೈಮರ್ ಸುಮ್ಕೆ ಕೊಟ್ಟಿರಾ? ಏನಕ್ಕೆ ಯೂಸ್ ಮಾಡಲಿಲ್ಲ? ಟೈಮರ್ ಕೊಟ್ಟಿದ್ರು ತಾನೆ. ಯಾಕೆ ಯೂಸ್ ಮಾಡಲಿಲ್ಲ ಟೈಮರ್ ಕೊಟ್ಟಿದ್ರು ತಾನೆ. ಟೈಮರ್ ಗೊತ್ತಾಗ್ಲಿಲ್ಲ ಅಂದ್ರೆ ಉಸ್ತುವಾರಿ ಅಲ್ಲ. ಟೈಮರ್ ಯೂಸ್ ಮಾಡಿ 5 ನಿಮಿಷ ನಿಲ್ಸ್ಕೊಳ್ಳೋಕೆ 5 ನಿಮಿಷಕ್ಕೆ ಪಾಸ್ ಕೊಟ್ರೆ ಅಗೇನ್ ಇದಾಗುತ್ತೆ. ನಿನಗೂ ನನಗೂ ಇಬ್ಬರಿಗೂ ಟೈಮರ್ ಯೂಸ್ ಮಾಡಿಲ್ಲ. ನನಗೆ 10 ಸೆಕೆಂಡ್ ಪಾಸ್ ಮಾಡಿದ್ರು. ಯಾಕೆ ತಗೋಬೇಕಿದ್ರೆ ಟೈಮರ್ ಇದ್ದಾಗ ಕಣ್ಕಾಣಲ್ಲ. ನಾನು 1 2 3 ಅಂತ ಕೊಟ್ಟಿದ್ದೀನಿ. ಟೈಮರ್ ಅಲ್ಲಿ ಟಿಕ್ ಟಿಕ್ 1 ಟಿಕ್ ಟಿಕ್ 2 ಟೈಮರ್ ಯೂಸ್ ಮಾಡ್ಬೇಕು.
ಮಾಡ್ಬೇಕಿತ್ತು. ಓ ಹಂಗಾರೆ ವಿಲನ್ಗೆ ಪಾಪ ನೀವು ನೀತಿ ಪಾಠ ಮಾಡ್ತಿದ್ದೀರಿ. ವೇಸ್ಟ್ ಆಫ್ ಟೈಮ್ ಪಾಪ, ವೇಸ್ಟ್ ಆಫ್ ಟೈಮ್. ನಿಮಗೆ ಟೈಮರ್ ಕೊಟ್ಟಿದ್ದಾರೆ, ವೇಸ್ಟ್ ಆಫ್ ಟೈಮ್ ನಿಮಗೆ ಕೊಟ್ಟಿದ್ದಾರೆ. ಮತ್ತೆ ಏನ್ ಮಹಾ ಏನೋ ಆಡಕ್ಕೆ ಯೋಗ್ಯತೆ ಇಲ್ಲ ಅಂದ್ರೂ ಈ ಥರ ಡ್ರಾಮಾಗಳಿಗೆ ಏನು ಕಮ್ಮಿ ಇಲ್ಲ. ಈಗ ನನಗೆ ಪಾಸ್ ಮಾಡಿಸ್ಬೇಕಿತ್ತು ಅಂತನಾ? ನೀನು ಗೆದ್ದಿದ್ದು ಅಷ್ಟೇ, ಏನಿಲ್ಲ. ಮ್ಯಾಟ್ರ್ ಅಲ್ಲಿ ಬಂದು ತಪ್ಕೊಂಡು ಓಡಾಡಿದಲ್ಲ ಡ್ರಾಮಾ. ಸಿಂಪಲ್. ಟಾಸ್ಕ್ ರದ್ದು ಮಾಡಿಲ್ಲ ನಾನು. ಟಾಸ್ಕ್ ರದ್ದು ಮಾಡಿಲ್ಲ ನಾನು. ಟಾಸ್ಕ್ ರದ್ದು ಮಾಡಿಲ್ಲ. ನನ್ನ ಮಾತು ಕೇಳಿಲ್ಲ ಚೈತ್ರ, ಅವ್ರಿಗೆ ಆಡಕ್ ಬರುತ್ತಾ? ನೀನ್ ಯಾಕೆ ತಲೆ ಕೆಡ್ಸ್ಕೊಂಡೆ? ನಾನು ಯಾಕೆ ನನ್ನ ಲೆವೆಲ್ ನಾನು ಯಾಕೆ ಅವ್ರಿಗೆ ಆಟ ಅರ್ಥ ಆಗುತ್ತಾ? ಚೈಲ್ಡ್ಗಳ ಹತ್ರ ಮಾತಾಡ್ತೀನಿ. ಚೈತ್ರ, ನಿನ್ಗೆ ಅವ್ರಿಗೆ ಆಟ ಅರ್ಥ ಆಗುತ್ತಾ? ಹೌದೌದು. ಅವ್ರಿಗೆ ಆಟ ಬರುತ್ತಾ? ಅವ್ರ ಹತ್ರ ಮಾತಾಡಿ ಯೂಸ ನಿನ್ಗೆ. ನಮ್ ತೂಕ ನಮ್ಗೆ ಇರ್ಬೇಕಾ? ಯಾರು ಗೊತ್ತಾ, ಅದು ಎಲ್ಲದಲ್ಲೂ ಹಂಗೆ ವಾದ ಮಾಡೋದು. ಯಾರೇನ್ ಮಾಡಕ್ಕಾಗತ್ತೆ? ನೀನ್ ಮಾತಾಡ ವಾದ ಅಂತೀವಿ ನಾವ್ ಇದನ್ನ. ನಾವು ಹಂಗೆ ಅನ್ನೋದು, ನಿಮಗೂ ಹಂಗೆ ಅನ್ನೋದು. ನಾವು ಸುಮ್ಮನೆ ಮಜಾ ಬರುತ್ತೆ, ಸುಮ್ಮನೆ ನಿಮಗೂ ಹಂಗೆ ಅನ್ನೋದು. ಫುಟೇಜ್ ಬೇಕಲ್ವಾ ಬಡ್ಕಂತಾರೆ. ಹೌದೌದ್ರಿ, ನಿಮಗಿಂತ ಫುಟೇಜ್ ತಗೊಳ್ಳೋರು ಯಾರಿಲ್ಲ ಬಿಡಿ. ನಿಮಗಿಂತ ಫುಟೇಜ್ ತಗೊಳ್ಳೋರು ಯಾರಿಲ್ಲ ಬಿಡಿ. ಕಂಟೆಂಟ್ ತಗೊಬೇಕು. ಚೈತ್ರ ಇಂದಾನೆ ನಾನು ಇಲ್ಲಿ 11 ವಾರದಿಂದ ಇದ್ದೀನಿ. ದಿನ 75 ಬೆಳಗ್ಗೆ 11:10. ಗುಡ್ ಮಾರ್ನಿಂಗ್ ಬಿಗ್ ಬಾಸ್. ಬೆಳಗ್ಗೆ 11:25. ಈಗ ನೋಡಿ ಎಷ್ಟು ಚೆನ್ನಾಗಿ ಹೊಸ್ದಾಗಿ ಕಾಣಿಸ್ತದ ಮನೆ ಕನ. ಹಂಗೆ ಒಂಚೂರು ಪೇಂಟ್ ಗೀಂಟ್ ಮಾಡಿಸ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಶುಭೋದಯ. ನಿಮ್ಮನ್ನೆಲ್ಲ ಮತ್ತೆ ನೋಡಿ ತುಂಬ ಖುಷಿ ಆಯಿತು. ಈ ಮನೆಯಲ್ಲಿನ ವಿಲನ್ ಕಣ್ಮರೆಯಾಗಿದ್ದಾನೆ. ನಿಮ್ಮೊಳಗಿನ ವಿಲನ್ ಕೂಡ ಕಣ್ಮರೆಯಾಗಲಿ. ಖಂಡಿತ ಸಾಧ್ಯ ಇದೆ ರಕ್ಷಿತಾ. ಅದಕ್ಕೆ ಬೇಕಿರೋದು ಸಂಕಲ್ಪ, ಮನಸ್ಸು, ಸ್ವಲ್ಪ ಪ್ರಯತ್ನ ಅಷ್ಟೇ. ರಾಶಿಕಾ, ಬಿಗ್ ಬಾಸ್ ಅಭಿನಂದನೆಗಳು. ಥ್ಯಾಂಕ್ ಯು ಬಿಗ್ ಬಾಸ್. ಕ್ಯಾಪ್ಟನ್ ಆಗಿದ್ದೀರಿ, ಖುಷಿ ಆಯ್ತು ಕೇಳಿ. ಥ್ಯಾಂಕ್ ಯು ಬಿಗ್ ಬಾಸ್. ಮಧ್ಯಾಹ್ನ 12:05. ಇವನು ಫ್ಯಾಮಿಲಿ ಸೆಂಟಿಮೆಂಟಲ್ ಲಾಕ್ ಮಾಡಿ ಅಳಿಸ್ಬಿಡೋಣ ಅನ್ಕೊಂಡೆ. ಈಗ ನಾನು ಅಳಿಸ್ತಿರ್ಲಿಲ್ಲ ಅಂತ ಅನ್ಕೊಂಡೆ. ನೀನು ಅಳಿಸ್ತಿರ್ಲಿಲ್ಲ ಅಂತ ಅನ್ಕೊಂಡಿದ್ಯಾ? ಫ್ಯಾಮಿಲಿ ತಗೊಂಡು ನೀನ್ ಮಾಡಿದ್ರಲ್ಲ, ನಾನು ಅಳ್ತಿರ್ಲಿಲ್ಲ ಗಿಲ್ಲಿ. ನೀವಿರೋ ಸಿಚುಯೇಷನ್ ಅಲ್ಲಿ ಗಿಲ್ಲಿ ಅವಳು ನಿನ್ ಮಾತು ಕುತ್ಕೊಂಡು ಫ್ಯಾಮಿಲಿ ಬಗ್ಗೆ ಕೇಳ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ಎಲ್ಲ ಸಿಂಕ್ ಆಯ್ತು ಗಿಲ್ಲಿ ಅಷ್ಟೇ. ಆಮೇಲೆ ನಿನ್ಗೆ ಅಷ್ಟೆಲ್ಲ ಟ್ಯಾಲೆಂಟು ಇಲ್ಲ. ಫಸ್ಟ್ ಆಫ್ ಆಲ್ ನೀನ್ ಈ ತರ ಉರ್ಸಿ ನೀನ್ ಅಳಿಸ್ಬೋದಾಗಿದ್ದೆ ಹೊರತು ಸೆಂಟಿಮೆಂಟ್ ಬರಕ್ ಆಗ್ತಿಲ್ಲ. ಉರ್ತಿದ್ದು ನಾನು ಅಳ್ತಿರ್ಲಿಲ್ಲ ರಜಾ. ಅರ್ಥ ಒಟ್ನಲ್ಲಿ ಅತ್ತಾಯ್ತು, ಸುಮ್ಮ ಕೂದ್ಕೋ. ನನ್ನ ಕ್ಯಾಪ್ಟನ್ಸಿ ಓಟಕ್ಕೆ ಹೋಗಾಯ್ತು, ಬಂದಾಯ್ತು, ಹೋಗಾಯ್ತು. ಹಿಂಗ್ ಬಂದ ಸುಮ್ಮನೆ ಅದನ್ನ ಹೇಳ್ಕೊಳಕ್ ಇವಾಗ ಸೀಸನ್ ಪೂರ್ತಿ ಒಂದೇ ಸಲ ಹೋಗಿರೋದು ಇಲ್ಲಿವರೆಗೂ ಅಂತಂದ್ರೆ ಕಾವ್ಯನ ಅಳಿಸ್ಬಿಟ್ಟು ಹೋಗಿದ್ದೀನಿ ಅಂತ. ನೆಕ್ಸ್ಟ್ ಹೋಗಲ್ವಂಗಾರೆ? ಹೋಗು, ಇಲ್ಲಿವರೆಗೂ ನಾನು ಹೇಳ್ತಿರೋದು. ಫಸ್ಟ್ ಟೈಮ್ ಹೋಗಿದ್ ನೀನು. ಫಸ್ಟ್ ಟೈಮ್ ಒಪ್ಕೊಂಡು ಬಂದಿದ್ದಾನಲ್ಲ ಅಳಿಸ್ತೀನಿ ಅಂತ. ಒಬ್ಬ ವ್ಯಕ್ತಿನ ಅಳಿಸಿ ನಾನು ಕ್ಯಾಪ್ಟನ್ಸಿ ಓಟಕ್ಕೆ ಹೋಗ್ಬೇಕು, ಕ್ಯಾಪ್ಟನ್ ಆಗ್ಬೇಕು ಅಂತ ನನ್ನ ಮನಸ್ಸಲ್ಲಿ ನನ್ನ ಕೈಲಿ ಆಗ್ತಾ ಇಲ್ಲ. ಏನಾದ್ರು ಅರ್ಥ ಇದೆಯಾ ಸರ್ ಹೇಳ್ತಿರೋದಕ್ಕೆ? ಕಂಪ್ಲೀಟ್ ಮಾಡು. ಇದು ವ್ಯಕ್ತಿತ್ವದ ಇದು ಆಗಿರೋದ್ರಿಂದ ಆಟ ಆಗಿರೋದು ನನಗೆ ಬೇಡ ಅಂದೆ. ಹೇಯ್, ಇದು ಕ್ಯಾರೆಕ್ಟರ್ ಅಷ್ಟೇ, ಇನ್ನು ವಿಲ್ಲನ್ನು ಕನಿಕರ ಇರಬಾರ್ದು ಅಂದ್ರು. ಅದ್ರಲ್ಲಿ ಒಳ್ಳೆ ವಿಲ್ಲನ್ನು ಇರ್ತಾರೆ. ಅವರೇ ಹೇಳಿದ್ರು ನಿನಗೆ ನಾನು ಒಳ್ಳೆ ವಿಲನ್ ಬೇಡ ಅಂತ. ಏಯ್, ನನ್ನ ಮಾತು ಕೇಳು, ಇದು ಕೆಟ್ಟ ಪ್ರಪಂಚ ಇದು.
ಈ ಕೆಟ್ಟ ಪ್ರಪಂಚದಲ್ಲಿ ನೀನು ಕೆಟ್ಟ ಡೈಲಾಗ್ ಇದು. ಇರೇ ಅವ್ನು ಹೇಳಿ ಸತ್ಯವಾಗ್ಲೂ ಹೇಳು, ನನ್ನ ಡೈಲಾಗ್ ನನಗೆ ರಿಪೀಟ್ ಮಾಡು, ನಾನೇ ಅದು ಹೇಳಿದವನು. ಮಧ್ಯಾಹ್ನ 12:35. ಐ ಫೀಲ್ ಇಬ್ಬರು ಕೂಡ ತುಂಬ ಇದ್ರಲ್ಲಿ ಆಡ್ತಿದ್ದಾರೆ ಅಂತ ಅವರಿಬ್ರು. ಯಾರಿಬ್ರು? ಚೈತ್ರ ಆ್ಯಂಡ್ ಚೈತ್ರ. ಇದೇನೇ ನಾವು ಚೈತ್ರನ ಕ್ವೆಶನ್ ಮಾಡೋಕೆ ಹೋದ್ರೆ ಅವ್ರ ಮಧ್ಯದಲ್ಲಿ ಬರ್ತಾರೆ, ಅವ್ರನ್ನ ಮಾಡೋಕೆ ಇವ್ರು ಬರ್ತಾರೆ. ವೈ ಒಟ್ಟಿಗೆ ಬಂದ್ರಲ್ಲ, ಸೊ ನನಗನ್ಸುತ್ತೆ ಅವ್ರಿಗೆ ಯಾರನ್ನ ನಾವು ಫೇವರ್ ಯಾರನ್ನ ಗೆಲ್ಲಿಸ್ಬೇಕು, ಯಾರ ಟೀಮ್ನ ಅದಿದೆ. ಅದು ಪ್ರಾಬಬ್ಲಿ ಇಫ್ ಯು ಆರ್ ದೇರ್ ಇನ್ ದೇರ್ ಟೀಮ್ ಪ್ರಾಬಬ್ಲಿ ಅದು ಬೇರೆ ಇರ್ತಿತ್ತು ನನ್ಗನ್ಸುತ್ತೆ. ನನ್ನ ಆ ಟೀಮ್ ಕರ್ಕೊಳ್ದೇ ಇರೋಕ್ಕೂ ಕಾರಣ ಇರುತ್ತೆ ಅಲ್ವಾ? ಡೆಫಿನೆಟ್ಲಿ. ಸೊ ನನಗೇನು ಅನಿಸ್ತು ಅಲ್ಲಿ ಮಾಡಬೇಕಾದ್ರೆ ಐ ಸಮ್ವೇರ್ ಫೆಲ್ಟ್. ಸೊ ಮೇ ಬಿ ದಟ್ ಈಸ್ ದ ಸ್ಟ್ರಾಟಜಿ ಆಲ್ಸೋ. ಮೇ ಬಿ ಆ ಸ್ಟ್ರಾಟಜಿ ನಂಗೆ ನೆನ್ನೆ ತುಂಬ ಅದನ್ನೇ ಯೋಚನೆ ಮಾಡಿದೆ. ಮೇ ಬಿ ಐ ಫೆಲ್ಟ್ ಇರ್ಬೋದಲ್ವಾ. ರಜತ್ ಓಕೆ ಅವ್ರ ಟೀಮ್ಗೆ ಅಂತ, ಬಟ್ ಚೈತ್ರ ಅವ್ರು ಯಾಕೆ ಹಿಂಗೆ ಆಡ್ತಿದ್ದಾರೆ ಗೊತ್ತಾಗ್ತಿಲ್ಲ. ಆಡ್ತಿದ್ರು. ನಾನು ಇನ್ನೊಂದು ಕೇಳ್ತೀನಿ, ಯಾಕೆ ನೀವು ಮೊನ್ನೆ ಸ್ವಿಮ್ಮಿಂಗ್ ಪೂಲ್ ಹತ್ರ ನಿಂತ್ಕೊಂಡು ನೀವು ಒಂದು ಹುಡುಗಿ ಬಂದು ಹುಡುಗಿ ಬಗ್ಗೆ ನೀವೇನು ಮಾತಾಡಿದ್ರಿ? ವಾಟ್ ಕೈಂಡ್ ಆಫ್ ವರ್ಡ್ಸ್ ಡಿಡ್ ಯು ಯೂಸ್? ನನಗೆ ಅದು ಇನ್ನೂ ತಲೆಯಲ್ಲಿದೆ, ಬಟ್ ಐ ಡೋಂಟ್ ನೋ ಹೌ ರಾಶಿಕಾ ಇಸ್ ಸೋ ಓಕೆ ವಿತ್ ಇಟ್. ಹೆಂಗೆ ಮಾತಾಡಿದ್ರಿ ನೀವು? ಬಿಕಾಸ್ ನಾನು ಪ್ರತಿ ಸತಿನೂ ನಾನು ರಾಶಿಕನ್ ಡಿಫೆಂಡ್ ಮಾಡ್ತಾ ಇದ್ದೆ. ನನಗೆ ಅನ್ನಿಸ್ಬಿಡ್ತು, ಓಕೆ ಹೆಂಗೆ ಇಷ್ಟು ಬೇಗ ಗೊತ್ತಿಲ್ಲ ಸೂರಜ್. ಐ ಆಮ್ ಆಲ್ಸೋ ಥಿಂಕಿಂಗ್ ಅಬೌಟ್ ಇಟ್ ಹೆಂಗೆ ಅಂತ. ನಂಗೆ ಬಿಯರ್ಡ್ ಅನ್ಸ್ಬಿಡ್ತು. ಈಗ 2-3 ಡೇಸಿಂದ 3 ಹೊತ್ತು ರಜತ್ ದಟ್ ಈಸ್ ಫೈನ್, ನೀವು ಚೆನ್ನಾಗಿರಿ. ಬಟ್ ಯಾರು ಏನೋ ಒಂದು ಹೇಳಿದ್ಮೇಲೆ ಅಷ್ಟು ಸಡನ್ನಾಗಿ ಹೌ ಕ್ಯಾನ್ ಯು ಬಿ ಓಕೆ? ಇವರು ಏನೋ ನೋಡ್ಕೊಂಡು ಬಂದಿದ್ದಾರೆ, ಶೋ ಟಾರ್ಗೆಟೇ ಮಾಡ್ಕೊಂಡು ಬಂದಾಗ ನೀವು ವಾಟ್ ಯು ಎಕ್ಸ್ಪೆಕ್ಟ್? ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಅದರಲ್ಲಿ ಮ್ಯಾಕ್ಸಿಮಮ್ ಏನೆಲ್ಲ ಮಾಡಲಿಕ್ಕಾಗುತ್ತೆ ದೇ ವಿಲ್ ಟ್ರೈ. ಬಟ್ ನೆನ್ನೆದು ಎಸ್, ಅವರು ಉಸ್ತುವಾರಿ ಬಗ್ಗೆ ನಾನು ಇದೇ ಹೇಳಲ್ಲ, ಬಟ್ ಎಲ್ಲೋ ಸ್ವಲ್ಪ ನಮಗೆ ಅನ್ನಿಸ್ತು ಅವ್ರಿಗೆ ಆ ಕಾಲ್ದು ಅವ್ರನ್ನೂ ಹಿಡಿಬೋದಿತ್ತು. ಬರ್ತಾ ಇಲ್ಲ ಸೌಂಡ್ ಅಷ್ಟೇ. ಯಾವಾಗ ನಿಮ್ಮ ಮತ್ತು ಬೇರೆಯವ್ರಿಗೆ ಅವ್ರು ಅಷ್ಟು ಪ್ರೊಆಕ್ಟಿವ್ ಆಗಿ ಎಂಟ್ರ್ ಆಗ್ತಾಯಿದ್ರು, ಇವರಲ್ಲಿ ಹಿಡಿಬೋದಿತ್ತು, ಎಲ್ಲೋ ಅನ್ನಿಸ್ಲಿಲ್ಲ. ಸೊ ಬ್ಯಾಕ್ ಆಫ್ ದ ಮೈಂಡ್ ಎಲ್ಲೋ ಇತ್ತು ಅನ್ಸುತ್ತೆ ಅವ್ರಿಗೆ, ನಾವು ಗೆಲ್ಲಬಾರ್ದು ಅಂತ ಇತ್ತು. ಅದನ್ನೇ ನಾನು ಹೇಳೋದು ವಿಷಯ ಅಷ್ಟೇ. ಮಧ್ಯಾಹ್ನ 2:55. ಡಿಶ್ ಟಿವಿ ಈಗ ಮನೋರಂಜನಾ ಲೋಕದಲ್ಲಿ ವಿಜಿ ಎಂಬ ಹೊಸ ಕ್ರಾಂತಿಯನ್ನು ಪರಿಚಯಿಸುತ್ತಿದೆ. ಇದು 55 ಇಂಚಿನ QLED ಟಿವಿ ಆಗಿದ್ದು ವೈಬ್, ಝೋನ್, ಯು ಅಂದರೆ ನಿಮ್ಮ ವೈಬ್, ನಿಮ್ಮ ಝೋನ್ ಹಾಗೂ ನಿಮಗಾಗಿಯೇ ಅದ್ಭುತವಾಗಿ ವಿನ್ಯಾಸಗೊಳಿಸಲಾಗಿದೆ. ಡಿಶ್ ಟಿವಿಯ ವಿಜಿ ವತಿಯಿಂದ ಮನೆಯ ಎಲ್ಲ ಸದಸ್ಯರಿಗೆ ಈಗ ಬಿಗ್ ಬಾಸ್ ಒಂದು ಚಟುವಟಿಕೆಯನ್ನು ನೀಡುತ್ತಿದ್ದಾರೆ. ಇದರ ಅನುಸಾರ ಮನೆಯ ಸದಸ್ಯರನ್ನು ಟೀಮ್ ವೈಬ್ ಹಾಗೂ ಟೀಮ್ ಝೋನ್ ಎಂಬ 2 ತಂಡಗಳಾಗಿ ವಿಂಗಡಣೆಗೊಳಿಸಲಾಗಿದೆ. 2 ತಂಡಗಳು ಡಿಸ್ಪ್ಲೇ ಬೋರ್ಡ್ನಲ್ಲಿರುವ ಪದಗಳನ್ನು ಬಳಸಿ ಒಂದು ಜಿಂಗಲ್ ಚುಟುಕು ರಚಿಸಬೇಕು. ಬಜರ್ ಆದಾಗ 2 ತಂಡಗಳು ತಾವು ರಚಿಸಿದ ಜಿಂಗಲ್ ಅನ್ನು ಎಲ್ಲರ ಮುಂದೆ ಪ್ರಸ್ತುತಪಡಿಸಬೇಕು. ಚಟುವಟಿಕೆ ಮುಗಿದಾಗ 2 ತಂಡಗಳ ಪೈಕಿ ಅತ್ಯುತ್ತಮವಾಗಿ ಜಿಂಗಲ್ ರಚಿಸಿದ ತಂಡ ಈ ಚಟುವಟಿಕೆಯನ್ನು ಗೆಲ್ಲುತ್ತದೆ. ಗೆದ್ದ ತಂಡದ ಪ್ರತಿ ಸದಸ್ಯರು ಹಾಗೂ ಉಸ್ತುವಾರಿ ವಹಿಸುವ ಸದಸ್ಯರು ಡಿಶ್ ಟಿವಿಯ ವಿಜಿ 55 ಇಂಚಿನ QLED ಟಿವಿಯನ್ನು ಬಹುಮಾನವಾಗಿ ಪಡೆಯುತ್ತಾರೆ. ಮಧ್ಯಾಹ್ನ 3:30. ಸೊ ಫಸ್ಟ್ ಟೀಮ್ ವೈಬ್, ಅದಾದ್ಮೇಲೆ ಟೀಮ್ ಝೋನ್. 2 ಟೀಮ್ಗೂ ಆಲ್ ದ ಬೆಸ್ಟ್. ಫಸ್ಟ್ ನಾವಾ? ಫಸ್ಟ್ ನೀವೇ. ಅಲ್ಲಿ ಈ ಲೈನ್. ಓಕೆ 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 ವಿ ಆರ್ ಸ್ಟಾರ್ಟಿಂಗ್. 1 2 3 ಗೋ. ಹೆವಿ ಝಿ ಇದು ಸೂಪರ್ ಗೂಗಲ್ ಟಿವಿ. ಇನ್ಬಿಲ್ಟ್ ಸೆಟ್ ಟಾಪ್ ಬಾಕ್ಸ್, ಇದರಲ್ಲಿ 1 year ಎಂಟರ್ಟೈನ್ಮೆಂಟ್ ಫ್ರೀ. ಹೆವಿ ಝಿ ಇದು ಸೂಪರ್ ಗೂಗಲ್ ಟಿವಿ. ಇನ್ಬಿಲ್ಟ್ ಸೆಟ್ ಟಾಪ್ ಬಾಕ್ಸ್, ಇದರಲ್ಲಿ 1 year ಮಸ್ತಿ ಫ್ರೀ. ಹೆವಿ ಝಿ ಇದು ಸೂಪರ್ ಗೂಗಲ್ ಟಿವಿ. ಡಾಲ್ಬಿ ವಿಷನ್ ಅಟ್ಮೋಸ್ 4K QLED. ಹೆವಿ ಝಿ ಇದು ನಂಬರ್ 1 ಟಿವಿ. ಆಡಿಯೋ ವಿಡಿಯೋ ಟಿವಿ ವಿತ್ ಟಾಪ್ ನಾಚ್ ಕ್ವಾಲಿಟಿ. ಹೆವಿ ಝಿ ಇದು ಸೂಪರ್ ಟಿವಿ. ಇದು ನಮ್ಮ ಎಲ್ಲರ ಎಲ್ಲರೂ ಸ್ಟೆಪ್ ಚೇಂಜ್ ಮಾಡು. ವಿಜಿ ಟಿವಿ ವತಿಯಿಂದ ಈ ಜಿಂಗಲ್ಸ್ ನಮ್ಮೆಲ್ಲರ ಪ್ರೀತಿಯ ಪ್ರೇಕ್ಷಕರಿಗೆ
ಜಯ ಮಹಾ ಕೂತ್ಕೋ 3, 2, 1 ಗೋ. ವಿಜಿ 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 ಇದು ಎಲ್ಲರಿಗೂ ಈಸಿ. ವಿಜಿ 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 ಇದು ಎಂಟರ್ಟೈನ್ಮೆಂಟ್ ಕ್ರೇಜಿ. 3 year ಎಂಟರ್ಟೈನ್ಮೆಂಟ್ ಸಬ್ಸ್ಕ್ರಿಪ್ಷನ್. ಇದು ಮನೆಯಲ್ಲಿದ್ರೆ ವಿಜಿ ಟಿವಿ ನೋ ಟೆನ್ಷನ್. ವಿಜಿ 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 ಇದು ಎಲ್ಲರಿಗೂ ಈಸಿ. ವಿಜಿ 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 ಇಲ್ಲಿ ಎಂಟರ್ಟೈನ್ಮೆಂಟ್ ಕ್ರೇಜಿ. IS TV ಗೂಗಲ್ ಟಿವಿ ಎಲ್ಲ ಸಿಗೋದು ಒಂದೇ ಟಿವಿ. ವಿಜಿ ಟಿವಿ ನಮ್ಮ ವಿಜಿ ಟಿವಿ. ವಿಜಿ 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 ಇದು ಎಲ್ಲರಿಗೂ ಈಸಿ. ವಿಜಿ 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 ಇಲ್ಲಿ ಎಂಟರ್ಟೈನ್ಮೆಂಟ್ ಕ್ರೇಜಿ. ವಿಜಿ ಇದು ಎಂಟರ್ಟೈನ್ಮೆಂಟ್ಗೆ ಎನರ್ಜಿ. ಫಸ್ಟ್ ಆಫ್ ಆಲ್ ಎರಡು ಟೀಮಿಗೂ 20 ಮಿನಿಟ್ಸ್ ಟೈಮಲ್ಲಿ ಲೈಕ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಬಟ್ ಎರಡು ಟೀಮಿಂದ ಒಂದೇ ಟೀಮ್ ನಾನು ಕನ್ಸಿಡರ್ ಮಾಡಬೇಕಾಗಿರೋದ್ರಿಂದ ರಜತ್ ಟೀಮ್. ಯಾಕೆ ರೀಸನ್ ಹೇಳ್ತೀನಿ. ಒಂದ್ ನಿಮಿಷ. ಇಲ್ಲಿ ಅಷ್ಟೊಂದು ಕ್ಲಾರಿಟಿ ಅನ್ನೋದಿರ್ಲಿಲ್ಲ. ಒಬ್ರು ಹಾಡು ಹೇಳ್ತಿದ್ದಾರೆ, ಒಬ್ರು ಹಾಡು ಹೇಳ್ತಿಲ್ಲ. ಸುಮ್ಮನೆ ಏನೋ ಟರ್ನ್ ಮಾಡ್ಕೊಂಡು ನಾನ್ ಸಿಂಕ್ ಇತ್ತು. ಸೊ ಹಾಗಾಗಿ ಟೀಮ್ ಝೋನ್. ಎಲ್ಲರೂ ಥ್ಯಾಂಕ್ಸ್ ಹೇಳೋಣ. ಸಂಜೆ 5:15. ಪ್ಲೀಸ್ ಬರಲ್ಲ ಅಂತ ಇಷ್ಟು ಚೆನ್ನಾಗಿ ಮಾಡ್ತಿದ್ದೀರಲ್ಲ. ಥ್ಯಾಂಕ್ಸ್ ರೀ. ಅವರು 2.0 ಅಲ್ಲಿ ಮಾಡೋಣ ಕುಕಿಂಗು ಅಂತ ಡಿಸೈಡ್ ಆಗಿದ್ರು. ಡವ್ ಮಾಡ್ಬೇಕ್ರಿ, ಈ ರೇಂಜಿಗೆ ಡವ್ ಮಾಡಬಾರ್ದು. ಆದ್ರೂ ಏನ್ ಗೊತ್ತಾ, ನೀವೆಲ್ಲ ಇಷ್ಟು ಖುಷಿ ಪಟ್ಟು ತಿಂತ. ಅಲ್ಲ, ನಮ್ಗೆ ಒಂಚೂರು ಅಲ್ಪ ಸ್ವಲ್ಪ ಬರೋರೆಲ್ಲ ಕಿಚನ್ಗೆ ಬಂದು ಅಡ್ಗೆ ಮಾಡ್ತಾ ಇದ್ವಿ. ನೀವು ಇಷ್ಟೆಲ್ಲ ಬರೋರು ನನ್ ಬರದೇ ಇಲ್ಲ ಅಂತ ಹೇಳ್ಬಿಟ್ರಲ್ಲ. ನಮ್ಮನ್ನ ಇಷ್ಟ ದಿನ ಬಕ್ರ ಮಾಡ್ತಾರಲ್ಲ. ನೆಕ್ಸ್ಟ್ ಟೈಮ್ ನನ್ನ ಮಾಡಿ. ಏನು ನನ್ನ ಮಾಡಿ? ಅವಳೇ ಮಾಡ್ಬಿಡಿ. ಮಾಡಿ ಅವಳೇ. ಈಗ ಮಾಡ್ತಾಳೆ. ಹೊರಗಡೆ ಬಂದ್ಬಿಟ್ಟು ಅಶ್ವಿನಿ ಆಂಟಿ ಇದೆಂತದ ಫ್ಲವರ್ ಎಲೆಕೋಸ್ತು ಬಜ್ಜಿ ಮಾಡ್ತಾರೆ ಅಂದ್ರು. ಮುಂದೆ ಬಂದು ಅಕ್ಕ ಅನ್ನೋದು. ಹಿಂದೆ ಅಶ್ವಿನಿ ಆಂಟಿ ಕರೀತಾ ಇಲ್ಲ ಹೇಳಿಲ್ಲ. ಅವ್ನ್ ಗೊತ್ತು ಅವ್ನು ಎಲ್ಲೆಲ್ಲ. ಈ ವಿಷಯದಲ್ಲಿ ನಾನೇ ನಂಬಲ್ಲ. ಸಂಜೆ 5:50. ಹೆರಿಟೇಜ್ ಕರ್ಡ್ ಅನ್ನು ಶುದ್ಧ ಹೆರಿಟೇಜ್ ಹಾಲಿನಿಂದ ತಯಾರಿಸಲಾಗಿದ್ದು, ಇದು ಸದಾ ಗಟ್ಟಿ ಹಾಗೂ ಕ್ರೀಮಿಯಾಗಿ ಸಿಹಿ ಹುಳಿ ರುಚಿಯನ್ನು ಪರಿಪೂರ್ಣ ಸಮತೋಲನದಲ್ಲಿ ನೀಡುತ್ತದೆ. ಹೆರಿಟೇಜ್ ಕರ್ಡ್ನ ಗುಣಗಳನ್ನು ಹಾಗೂ ವಿಶೇಷತೆಗಳನ್ನು ಹೈಲೈಟ್ ಮಾಡುವ ಸಲುವಾಗಿ ಹೆರಿಟೇಜ್ ಕರ್ಡ್ ವತಿಯಿಂದ ಒಂದು ಚಟುವಟಿಕೆಯನ್ನು ಈಗ ಬಿಗ್ ಬಾಸ್ ನೀಡುತ್ತಿದ್ದಾರೆ. ಪ್ರತ್ಯೇಕ ಮೇಜುಗಳಲ್ಲಿ ಹೆರಿಟೇಜ್ ಕರ್ಡ್ ಹಾಗೂ ಹೆರಿಟೇಜ್ ಕರ್ಡ್ನಿಂದ ತಯಾರಿಸಿರುವ ಕರ್ಡ್ ರೈಸ್ ಮತ್ತು ಇತರ ಬ್ರ್ಯಾಂಡ್ನ ಕರ್ಡ್ನಿಂದ ತಯಾರಿಸಿರುವ ಕರ್ಡ್ ರೈಸ್ ಅನ್ನು ಇಡಲಾಗಿದೆ. ಎರಡೂ ತಂಡಗಳು ಹೆರಿಟೇಜ್ ಕರ್ಡ್ ಹಾಗೂ ಅದರಿಂದ ತಯಾರಿಸಿದ ಕರ್ಡ್ ರೈಸ್ ಅನ್ನು ಇತರೆ ಬ್ರ್ಯಾಂಡ್ನ ಕರ್ಡ್ ಹಾಗೂ ಅದರಿಂದ ತಯಾರಿಸಿದ ಕರ್ಡ್ ರೈಸ್ಗೆ ಹೋಲಿಸಿ 1 ನಿಮಿಷದ ಕ್ರಿಯಾತ್ಮಕ ಸೇಲ್ಸ್ ಪಿಚ್ ರಚಿಸಬೇಕು. ಚಟುವಟಿಕೆ ಮುಗಿದಾಗ ಎರಡೂ ತಂಡಗಳ ಪೈಕಿ ಅತ್ಯುತ್ತಮವಾಗಿ ಸೇಲ್ಸ್ ಪಿಚ್ ರಚಿಸಿ ಪ್ರಸ್ತುತಪಡಿಸುವ ತಂಡ ಈ ಚಟುವಟಿಕೆಯನ್ನು ಗೆಲ್ಲುತ್ತದೆ. ಗೆದ್ದ ತಂಡದ ಪ್ರತಿ ಸದಸ್ಯರು ಹಾಗೂ ಉಸ್ತುವಾರಿ ವಹಿಸಿರುವ ಸದಸ್ಯರು ಹೆರಿಟೇಜ್ ಕರ್ಡ್ ವತಿಯಿಂದ ಉಡುಗೊರೆಯನ್ನು ಪಡೆಯುತ್ತಾರೆ. ಮನೆಯ ಕ್ಯಾಪ್ಟನ್ ರಾಶಿಕಾ ಈ ಚಟುವಟಿಕೆಯ ಉಸ್ತುವಾರಿಯನ್ನು ವಹಿಸಬೇಕು. ಶುಭವಾಗಲಿ ಬಿಗ್ ಬಾಸ್. ಸಂಜೆ 6:10. ನಾರ್ಮಲ್ ಕರ್ಡು, ನಾನು ಹೆರಿಟೇಜ್ ಕರ್ಡ್ ತಿಂದಾಗ, ಈಗ ನಾನು ಒಂದು ಹಳ್ಳಿಗಾಡಲ್ಲಿ ಬಂದಿರೋರು ಗೊತ್ತಿರ್ತದೆ ನಾರ್ಮಲಾಗಿ. ನಾವು ಊರಲ್ಲಿದ್ದಾಗ ಆ ಹಳ್ಳಿ ಗಡಿಗೆ ಮೊಸರು ಏನಿತ್ತು, ಆ ಗಟ್ಟಿ, ಆಮೇಲೆ ಆ ಫ್ಲೇವರು, ಆ ಕ್ರೀಮಿ, ನಾನು ಬೆಂಗಳೂರಿಗೆ ಬಂದಾಗ ನನಗೂ ಅನ್ನಿಸ್ತಾ ಇತ್ತು ಅದು ಸಿಗ್ತಾ ಇಲ್ವಲ್ಲ ನನಗೆ. ಊರಲ್ಲಿ ನಾನು ತಿಂತಿದ್ದ ಮೊಸರು, ಆ ನ್ಯಾಚುರಲಾಗಿ ಆ ಹೆಲ್ತಿಯಾಗಿದ್ದ ಮೊಸರು ಕರ್ಡ್ ಸಿಗ್ತಾ ಇಲ್ವಲ್ಲ ಅಂದಾಗ ನನಗೆ ಹೆರಿಟೇಜ್ ತಿಂದಾಗ ಫಸ್ಟ್ ನೆನಪಾಗಿದ್ದೆ ಅದು. ನಮ್ಮೂರಲ್ಲಿ ನಾನು ಏನು ಟೇಸ್ಟ್ ಮಾಡಿದ್ದೆ, ನಮ್ಮ ಅಜ್ಜಿ ನಮ್ಮ ಮನೇಲಿದ್ದ ಹಸು ಎಮ್ಮೆ ಆ ಮೊಸರನ್ನ ಏನು ಟೇಸ್ಟ್ ಮಾಡಿದ್ದೆ ಅದು ಸಿಕ್ತು. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.
ಹೋಗುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮ ಹೆರಿಟೇಜ್ ಪ್ಯೂರಿಟಿಯ ಬಾಸ್ ಹಾಲು ಮೊಸರನ್ನ ಪ್ರೆಸೆಂಟ್ ಮಾಡಕ್ಕೆ ಬಂದಿದ್ದೀನಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಾಲು ಮೊಸರು ತುಂಬ ಮುಖ್ಯ. ಅದರ ಶ್ರೇಷ್ಠತೆ ನಮಗೂ ಗೊತ್ತು. ದೇವರಿಗೆ ನೈವೇದ್ಯದಿಂದ ಹಿಡಿದು ಚಿಕ್ಕ ಮಕ್ಕಳಿಗೆ, ವಯಸ್ಕರಿಗೆ ಎಲ್ಲರೂ ಬಳಸೋದು ನಮ್ಮ ಹಾಲು ಮೊಸರು. ಸೊ ಇವತ್ತಿನ ಆಧುನಿಕ ಜಗತ್ತಲ್ಲಿ ಪರಿಶುದ್ಧವಾದ ಹಾಲು ಸಿಗೋದು ತುಂಬ ಕಷ್ಟ ಆಗಿದೆ. ಯಾಕೆ ನಮ್ಮ ಈ ಸಿಟಿಯಲ್ಲಿ ಎಲ್ಲರ ಮನೇಲೂ ಹಸುಗಳನ್ನ ಕಟ್ಕೊಳ್ಳೋದು ತುಂಬ ಕಷ್ಟ ಇದೆ. ಆದರೆ ನಮ್ಮ ಹೆರಿಟೇಜ್ ಹಾಲು ಅಷ್ಟು ಪ್ಯೂರಿಟಿಯ ಹಾಲು ಕೊಟ್ಟು ಆ ಪ್ಯೂರಿಟಿಯ ಹಾಲಿಂದ ಮೊಸರನ್ನ ತಯಾರು ಮಾಡಿ ನಮಗೆ ಕೊಡ್ತಿದ್ದಾರೆ. ಅದು ತುಂಬ ಗಟ್ಟಿಯಾಗಿರುತ್ತೆ, ತುಂಬ ಕ್ರೀಮಿಯಾಗಿರುತ್ತೆ. ಹಳ್ಳಿಯಲ್ಲಿ ನಾವೇ ಹಾಲು ಕರೆದು ಮೊಸರು ತಯಾರು ಮಾಡಿದಾಗ ಹೇಗಿರುತ್ತೋ ಅದನ್ನು ಈಸಿಯಾಗಿ ನಮ್ಮ ಮನೆಗಳವರೆಗೂ ತಲುಪಿಸ್ತಿರೋದು ನಮ್ಮ ಹೆರಿಟೇಜ್ ಪ್ಯೂರಿಟಿಯ ಬಾಸ್. ಸೊ ಮೊದಲನೇದಾಗಿ ನಾನು ಟೇಸ್ಟ್ ಮಾಡ್ತೀನಿ. ನಾನು ಇನ್ನೊಂದು ಟೇಸ್ಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ನನ್ನ ನಂಬರ್ 1 ಆಪ್ಷನ್ ಹೆರಿಟೇಜ್ ಪ್ಯೂರಿಟಿ ಆಫ್ ಬಾಸ್. ಇದು ಎಷ್ಟು ಥಿಕ್ಕಾಗಿದೆ, ಕ್ರೀಮಿ ಆಗಿದೆ. ಯಾಕಂದರೆ ನಮ್ಮ ಜಿಮ್ ಫ್ರೀಕ್ಸ್ ಕೂಡ ತುಂಬ ಜನ ಇಲ್ಲಿದ್ದಾರೆ. ಪ್ರೋಟೀನ್ ಸೋರ್ಸ್ ಅಂದರೆ ಅವರಿಗೆ ಮೊಸರು, ಅದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ ಇರಬಾರ್ದು, ಯಾವುದೇ ಆ್ಯಂಟಿಬಯೋಟಿಕ್ಸ್ ಇರಬಾರ್ದು ಅಂತ ಅವ್ರ ಕನ್ಸರ್ನು ಇರುತ್ತೆ. ಸೊ ಅವರಿಗೆ ಕೂಡ ನಾನು ಸಜೆಸ್ಟ್ ಮಾಡೋದು ಹೆರಿಟೇಜ್ ಮೊಸರು. ಇಷ್ಟು ಹೇಳ್ತಾ ನೀವು ಎಲ್ಲರೂ ನಮ್ಮ ಹೆರಿಟೇಜ್ ಪ್ಯೂರಿಟಿಯ ಬಾಸ್ನಿಂದ ತಯಾರಾಗಿರೋ ಮೊಸರನ್ನ ಬಳಸಿ ನೆಮ್ಮದಿಯಾಗಿ ಊಟ ಕಂಪ್ಲೀಟ್ ಮಾಡೋಕ್ಕೆ ಮೊಸರು ಸಕ್ಕರೆ ಬೇಕು ಅಂದರೆ ಅದಕ್ಕೆ ಬೇಕಾಗಿರೋದು ಹೆರಿಟೇಜ್ ಪ್ಯೂರಿಟಿಯ ಬಾಸ್ನಿಂದ ತಯಾರಾಗಿರೋ ಹೆರಿಟೇಜ್ ಮೊಸರು. ಥ್ಯಾಂಕ್ ಯು ಸೊ ಮಚ್. ಎಲ್ಲ ನೀಟಾಗಿ ಪಾಯಿಂಟ್ಸ್ ಹೇಳಿದ್ದು ಸ್ಪಂದನ ಅವರು. ಆ್ಯಂಡ್ ಅವ್ರ ಇಂಟ್ರಡಕ್ಷನ್ ಆಗಿರಲಿ, ಆ ಸ್ಪಾನ್ಸರಸ್ ಬ್ರ್ಯಾಂಡ್ ಬಗ್ಗೆ ಆಗಿರಲಿ, ತುಂಬ ಕ್ಲಾರಿಟಿಯಾಗಿ ತುಂಬ ಚೆನ್ನಾಗಿ ಮಾತಾಡೋದು ಸ್ಪಂದನ ಅವರು. ಸೊ ಟೀಮ್ ಅಶ್ವಿನಿ, ಕಂಗ್ರ್ಯಾಚುಲೇಷನ್. ಕಂಗ್ರ್ಯಾಚುಲೇಷನ್. ಇಟ್ಕೊಳ್ಳಿ ಹೆಣ್ಮಕ್ಳೆಲ್ಲ ಈ ಕಡೆ. ರಾತ್ರಿ 8 ಗಂಟೆ. ಅವರ ಅಪ್ಪಗೆ ಕೂಡ ಅಷ್ಟು ಟೆನ್ಷನ್ ಆಗಲ್ಲ, ನಿಮ್ಗೆ ಅಷ್ಟು ಟೆನ್ಷನ್ ಉಂಟಲ್ವಾ? ಒಂದ್ ವೇಳೆ ನೀವು ಅವರ ಅಪ್ಪ ಇದ್ರೆ ಎಂತ ಮಾಡ್ತಾ ಈಗ ಹೇಳ್ತೀನಿ ಹೇಳು, ಯಾವಾಗ ಆಚೆ ಓಡಿಸ್ಬಿಡ್ತೀನಿ. ಇವರಿಗೆ ಒಂದೇ ಒಂದು ಬರುದು, ಅದೇ ಹೇಳಿದ್ರಲ್ವಾ, ಅದೇ ರಿಪೀಟ್ ಮಾಡಿ ಮಾತಾಡೋದ್ ಬಿಟ್ರೆ ಏನೂ ಬರಲ್ಲ. ಏನಾದ್ರೂ ಬಂದು ಅದನ್ನು ಮಾಡ್ಬಿಡ್ತೀನಿ ಅಂದಿದೆ, ಅದನ್ನು ಮಾಡಿಸ್ಕೊಂಡ್ಬಿಟ್ಟಿರೋನು. ನಿನ್ಗೇನ್ ಬಂದದ ಹೇಳು, ನಿನ್ಗೇನ್ ಬಂದದ ಹೇಳು. ಬೇಡ, ಅದೆಲ್ಲ ಹೇಳಕ್ಕಾಗಲ್ಲ, ಸೆನ್ಸರ್ಡ್. ಎಡ್ ಮಸಾಜ್ ಮಾಡ್ತೀಯ, ಏನೋ ಒಂದ್ ಮಾಡ್ತೀನಲ್ಲ, ನೀನ್ ಏನ್ ಮಾಡ್ತೀಯ? ನನಗೆ ಹೋಗಿ ಹೋಗ್ಕೋಬ, ನೀನ್ ತೊಡೆ ಮೇಲೆ ಮಲಗಿಸ್ಕೊಂಡು ಎಲ್ಲರೂ ಬೈತಾರೆ. ನಾನು ಹೇಳ್ತಾ ಇದೀನಿ ಅಂತ ಹೇಳ್ಬೇಡ ಗಿಲ್ಲಿ. ಅವೆಲ್ಲ ಈ ಸುಮ್ನೆ ನಾನೇನೋ ಹೇಳಿದೀನಿ ಅನ್ಬಿಟ್ಟು ನೀನೇನೋ ಹೇಳ್ಬೇಕು ಅಂತ ಹೇಳ್ಬೇಡ. ಒಂದು ಕ್ವೆಶ್ಚನ್ ಉಂಟು, ಮಾತ್ ಬಿಟ್ರೆ ಬೇರೆ ಎಂತ ಬರುತ್ತೆ ನಿಮ್ಗೆ? ಬೆಳಿಗ್ಗೆ ಬಾತ್ರೂಮ್ ಹೋದ್ರೆ ಇದು ಬರುತ್ತೆ. ಯಾಕೆ ಹೇಳು, ಅದು ಏನಾದ್ರು ಬಿಟ್ಟು ಯಾರೋ ಮಾಡ್ತೀನಿ ಅದು ಮಾಡಿಸ್ಕೊಂಡ್ಬಿಡಿರೋನು. ಅದು ಏನ್ ಮಾಡೋದು ಸೀರೆ ನಿಜವಲ್ಲ. ತಿನ್ಲಿಕ್ಕೆ ಕೂಡ ಯಾರು ಅಗ್ಗಿ ಕೊಟ್ರೆ ಕೆಲಸ ನೀವೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. 100%. ಏನ್ ಗಿಲ್ಲಿ ಏನು ಮತ್ತೆ ಅಪ್ರ ಮಗಳು ಏನ್ ರಿಂಗ್ ಹಾಕಬಿಟ್ಟು ಅವ್ರು ಲಾಕ್ ಮಾಡ್ತಾರೆ. ಮಾತಾಡ್ರಿ. ರಾತ್ರಿ 8:40. ಕೆಲವೊಂದು ಸೀಕ್ರೆಟ್ಗಳು ಐಸ್ ಕ್ರೀಮ್ಗಿಂತಲೂ ಫಾಸ್ಟ್ ಆಗಿ ಕರಗುತ್ತವೆ. ಸಮೃದ್ಧ ರುಚಿ ಹಾಗೂ ಉನ್ನತ ಗುಣಮಟ್ಟದ ಪದಾರ್ಥಗಳಿಂದ ತಯಾರಾದ ಐಬ್ಯಾಕೋ ಐಸ್ ಕ್ರೀಮ್ ಕೇಕ್ಗಳು ಪ್ರತಿಯೊಂದು ಚಿಕ್ಕ ಕ್ಷಣವನ್ನು ಆಚರಣೆಯಾಗಿ ಬದಲಿಸುತ್ತದೆ. ಈಗ ನಿಮ್ಮ ಈ ದಿನವನ್ನು ಇನ್ನಷ್ಟು ಸುಂದರವಾಗಿಸಲು ಐಬ್ಯಾಕೋ ಐಸ್ ಕ್ರೀಮ್ ವತಿಯಿಂದ ಈಗ ಬಿಗ್ ಬಾಸ್ ಒಂದು ಚಟುವಟಿಕೆಯನ್ನು ನೀಡುತ್ತಿದ್ದಾರೆ. ಇದರ ಅನುಸಾರ ಮನೆಯ ಕ್ಯಾಪ್ಟನ್ ರಾಶಿಕಾ ಐಬ್ಯಾಕೋ ಐಸ್ ಕ್ರೀಮ್ ಕೇಕ್ ಅನ್ನು ಕತ್ತರಿಸಿ ಪ್ರತಿ ಸದಸ್ಯರಿಗೆ ಒಂದೊಂದು ತುಂಡು ವಿತರಿಸಬೇಕು. ನಂತರ ಧ್ರುವಂತ್ ತಮ್ಮ ಮುಂದಿರುವ ಲಕೋಟೆಗಳ ಪೈಕಿ ಒಂದನ್ನು ತೆರೆದು ಅದರಲ್ಲಿರುವ ನೆವರ್ ಹ್ಯಾವ್ ಐ ಎವರ್
ಪ್ರಶ್ನೆಯನ್ನು ಓದಬೇಕು. ನಂತರ ಮನೆಯ ಎಲ್ಲಾ ಸದಸ್ಯರು ಪ್ರಶ್ನೆಯಲ್ಲಿ ಉಲ್ಲೇಖಿಸಲಾದ ಕೆಲಸವನ್ನು ತಾವು ಮಾಡಿದ್ದರೆ ಐಸ್ ಕ್ರೀಮ್ ಕೇಕ್ನ ಒಂದು ತುಂಡನ್ನು ತಿನ್ನಬೇಕು, ಇಲ್ಲವಾದಲ್ಲಿ ತಿನ್ನಬಾರದು. ಈ ಚಟುವಟಿಕೆಯಲ್ಲಿ ಭಾಗವಹಿಸಿದ ಮನೆಯ ಎಲ್ಲಾ ಸದಸ್ಯರು 1 ವರ್ಷ ಐಬ್ಯಾಕೋ ಐಸ್ ಕ್ರೀಮ್ ಅನ್ನು ಉಚಿತವಾಗಿ ಪಡೆಯುತ್ತಾರೆ. ರಾತ್ರಿ 8:50. ಉಳಿದ ಸದಸ್ಯರು ಗಾಸಿಪ್ ಮಾಡೋದನ್ನ ಕೇಳಲು ನಾನು ನಿದ್ದೆ ಬಂದಂತೆ ನಟಿಸಿದ್ದೇನೆ. ಗಿಲ್ಲಿ ತಿಂತಾ ಇದ್ದಾರೆ. ಉತ್ತರ ಕೊಡು. ನಾನು ಮಾಡಿದ್ದೇನೆ. ಯಾರಿಗೂ ತಿಳಿಯದಂತೆ ಬೇರೆ ಸದಸ್ಯರ ಫುಡ್ ಅನ್ನು ನಾನು ಕದ್ದು ತಿಂದಿದ್ದೇನೆ. ನಾನು ಯಾವತ್ತೂ ಮಾಡಿಲ್ಲ. ನಾನು ರಿಷಾ ಅವರ ಗೋಬಿನ ತಗೊಂಡು ತಿಂದಿದ್ದೆ. ಧನುಷ್ ಅವರ ಬಾಳಿಕೆ ತಿಂದಿನಿ. 3ನೇ ಕ್ವೆಶ್ಚನ್. ಜಸ್ಟ್ ಟೈಮ್ ಪಾಸ್ಗಾಗಿ ನಾನು ಬೇರೆಯವರ ಜಗಳದ ನಡುವೆ ಹೋಗಿದ್ದೇನೆ. ಅಯ್ಯೋ ನಾನು ತಿನ್ನಬೇಕು. ಇಲ್ಲಿ ಬಹುಶಃ ಆಲ್ಮೋಸ್ಟ್ ಎಲ್ಲರೂ ಇರ್ಲಿ. ಇಲ್ಲಪ್ಪ. 4ನೇ ಪ್ರಶ್ನೆ. ಕರೆಯದೇ ಇರುವ ಮದುವೆಗೆ ನಾನು ಹೋಗಿದ್ದೇನೆ. ಪ್ಲೀಸ್ ಒಪ್ಕೊಳ್ಳಿ. ಶಾಪಿಂಗ್ ಮಾಡಕ್ ಹೋಗಿದ್ವಿ, ಅಶ್ವಾಗ್ತಿತ್ತು, ಪಕ್ಕದಲ್ಲೇ ಚೌಲ್ಟ್ರಿ ಇತ್ತು, ಯಾರೋ ಗೊತ್ತಿಲ್ಲದೆ ಇರೋ ಮದ್ವೆಗೆ ಹೋಗಿ ನಾವು ಕಸಿನ್ಸ್ ಎಲ್ಲ ಊಟ ಮಾಡ್ಕೊಂಡು ಬಂದಿದ್ವಿ. ನಮ್ಮ 5ನೇ ಪ್ರಶ್ನೆ. ನಾನು ಬೇರೆಯವರ ಫೋನ್ ಅನ್ನು ಕದ್ದು ಚೆಕ್ ಮಾಡಿದ್ದೇನೆ. ನಾನು ನೋಡ್ತಾನೆ ಇರ್ತೀನಿ. ನನ್ನ ಮಗನ್ ಫೋನು, ನನ್ನ ಲವ್ ಫೋನು, ಎಲ್ಲರೂ ಫೋನು ನಾನು ಚೆಕ್ ಮಾಡ್ತಾ ಇರ್ತೀನಿ. ನಾನು ಅಷ್ಟೇ ನನ್ನ ಫ್ರೆಂಡ್ನ ಫೋನ್ ಅವ್ನು ಇಲ್ದಿದ್ದಾಗ ಫೋನ್ ಚೆಕ್ ಮಾಡಿ ನೋಡಿದ್ದೀನಿ. 6ನೇ ಪ್ರಶ್ನೆ. ಚಿಕ್ಕವನಿದ್ದಾಗ ಅಥವಾ ಚಿಕ್ಕವಳಿದ್ದಾಗ ಅಪ್ಪನ ಜೇಬಿನಿಂದ ಹಣ ಕದ್ದಿದ್ದೇನೆ. ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋದ್ರೆ ಶೇರ್ ಮಾಡಿ. ಹೌದೌದು ಮಾಡೋಣ. ನಮ್ಮ ಅಪ್ಪನಿಗೆ 5ನೇ ತಾರೀಕು ಸ್ಯಾಲ್ರಿ. ಸರಿ 5ನೇ ತಾರೀಕು ಸ್ಯಾಲ್ರಿ ಅವರು ಡ್ರಾ ಮಾಡ್ಕೊಂಡ್ಬಂದ್ಬಿಟ್ಟು ಕಬೋರ್ಡಲ್ಲಿ ಇಟ್ಬಿಟ್ಟು ಲಾಕ್ ಮಾಡ್ಬಿಡೋರು. ನಾನು ಒಂದು ಡೂಪ್ಲಿಕೇಟ್ ಕೀಸ್ ಮಾಡ್ಕೊಂಡಿದ್ದೆ ನಮ್ಮ ಅಪ್ಪಂದು. ಇದು ಯಾವಾಗ 9th ಅಲ್ಲಿ. ನಮ್ಮ ಅಪ್ಪಗೆ ಪಾಪ ಗೊತ್ತಾಗ್ತಿರ್ಲಿಲ್ಲ. ಒಂದು ದಿವಸ ಏನು ಮಾಡಿದ್ರು, ನಾನು ಡ್ರಾಯರ್ ಓಪನ್ ಮಾಡೋದಕ್ಕೂ ನಮ್ಮಪ್ಪ ಡೋರ್ ಓಪನ್ ಮಾಡೋದಕ್ಕೂ ಒಂದೇ ಆಗೋಯ್ತು. ಅದೇನಾಗೋಯ್ತು, ನಮ್ಮಪ್ಪ ಹಿಂಗೆ ನೋಡ್ತಾವ್ರ ನಾನು ನಮ್ಮಪ್ಪ ನೋಡ್ತಾ ಇದ್ದೀನಿ. ಏನೂ ಮಾತಾಡಲಿಲ್ಲ. ಏನೋ ಮಾಡ್ತಾ ಇದ್ಯಾ ಅಂದರು. ನಾನು ಒಪ್ಕೊಂಬಿಟ್ಟೆ. ಅಪ್ಪ ದುಡ್ಡು ತೆಗಿತಾ ಇದ್ದೆ. ಏನಂದೆ ಅಂದರು. ದುಡ್ಡು ತೆಗಿತಾ ಇದ್ದೆ. ಕೊಟ್ರು ಬಕ್ಕಲಲ್ಲಿ ನನಗೆ 9th ಅಲ್ಲಿ. ಆ ಟೈಮಲ್ಲಿ 2,000 ರೂಪಾಯಿ ಕದೀತಾ ಇದ್ದೆ. ಫುಲ್ ಹುಡುಗರಿಗೆಲ್ಲ ನಮ್ದೇ ಪಾರ್ಟಿ. ತಿಂಗಳು ಫುಲ್ ಓಡಾಡಿಸ್ತಾ ಇದ್ವಿ. ವೆರಿ ಆನೆಸ್ಟ್ ಆಗಿ ಎಲ್ಲರೂ ಒಪ್ಕೊಂಡಿದ್ದೀರಾ. ನಮ್ದು 6 ಪ್ರಶ್ನೆ ಮಾತ್ರ. ಓನ್ಲಿ 6. ಸೊ ಬಹಳ ಕ್ಯೂಟ್ ಕ್ವೆಶ್ಚನ್ ಕೇಳಿದ್ರಿ. ಸೊ ಹೈಯೆಸ್ಟ್ ಕೈ ಎತ್ತಿದ್ಯಾರು? ಎಲ್ರು ಇಲ್ಲೇ ಇಡು. ಎಲ್ಲ ಅಲ್ಲಿಗೆ ಬರ್ರಿ. ಥ್ಯಾಂಕ್ ಯು.